ಪ್ರತಿ ದಿವಸ 1,000 ಕುಟುಂಬಗಳು ಕೃಷಿ ಬಿಟ್ಟು ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಪ್ರತಿ ದಿವಸ 1,000 ಅಂದರೆ ವರ್ಷಕ್ಕೆ 365,000 ಕುಟುಂಬಗಳು ಹೋಗ್ತಾ ಇದ್ದಾವೆ. ಕಳೆದ 30 ವರ್ಷಗಳಲ್ಲಿ ಭಾರತ ದೇಶದಲ್ಲಿ 4 ಲಕ್ಷ ರೈತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಾನು ಆಫೀಸ್ ಒಳಗೆ ಫ್ಯಾನ್ ತಿರುಗಿಸಿ ಅಥವಾ AC ಹಾಕ್ಕೊಂಡು ಕೆಲಸ ಮಾಡಿದರೆ ನಾನು ಇಲ್ಲಿ, ಹೊಲದೊಳಗೆ ಬೆವರು ಸುರಿಸಿ ಬಿಸಿಲೊಳಗೆ ಕೆಲಸ ಮಾಡುವವರು ಇವರೆಲ್ಲ ಇಲ್ಲಿ. ಈ ತಾರತಮ್ಯ ಮಾಡ್ಕೊಂಡಿದ್ದೀವಲ್ಲ, ಈ ಅಸಮಾನತೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಬಹಳ ವ್ಯವಸ್ಥಿತವಾಗಿ ಜಾತಿ ಅನ್ನೋದನ್ನು ಜೋಡಿಸಿಬಿಟ್ಟಿದ್ದೀವಲ್ಲ, ಇದು ನಮ್ಮ ಸಮಾಜದ ದೊಡ್ಡ ದುರಂತ. ರವೀಂದ್ರನಾಥ್ ಟಾಗೋರ್ ಅವರ ಮಾತು ಹೇಳ್ತಾರೆ, ಯಾವಾಗ ಒಬ್ಬ ವ್ಯಕ್ತಿಗೆ ತಾನು ನೆಟ್ಟ ಸಸಿಯ ಹಣ್ಣನ್ನು ತಾನು ತಿನ್ನೋದಿಲ್ಲ ತನ್ನ ಬದುಕಿನೊಳಗೆ, ಆದರೆ ಬೇರೆಯವರು ತಿನ್ನುತ್ತಾರೆ ಅನ್ನುವಂತಹ ವಿವೇಕ ಯಾವಾಗ ಬರ್ತದೋ ಆವಾಗ ನಿಜವಾದ ಆಧ್ಯಾತ್ಮ ಪ್ರಾರಂಭ ಆಗ್ತದೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ತೊಂದರೆ ಇಲ್ಲ. ಕಾಯಿ ಯಾಮ್ಮ. ನಿನ್ನೆ ನಮ್ಮ ಮುರಳಿ ಅಣ್ಣ ನೀರ್ಲು ಬಣ್ಣದ ಯಾಮ್ ತಂದಿದ್ರಲ್ಲ, ನೇಗಿಲ್ ಗೆಣಸ್ ಅಂತ ಕರಿತೀವಿ. ನೀವು ಇದನ್ನ ಏನು ಸೃಷ್ಟಿಯ ವೈಚಿತ್ರ್ಯ ಅಂತಂದ್ರೆ, ನೀವು ಇದನ್ನ ಒಯ್ದು ಕಬ್ಬಣದ ಕಪಾಟದೊಳಗೆ ಇಡ್ರಿ, ಮೇ ಮೊದಲನೇ ವಾರದಾಗ ಇದಕ್ಕೆ ಮೊಳಕೆ ಬರ್ತದೆ. ಕಬ್ಬಣದ ಕಪಾಟ್ನಲ್ಲಿದ್ರು ಮಣ್ಣು ಬೇಡ, ನೀರು ಬೇಡ, ಏನು ಬೇಡ, ಗಾಳಿ ಬೇಡ, ಮೊಳಕೆ ಅಂತೂ ಬಂದೇ ಬರ್ತದೆ. ಆಮೇಲೆ ನೀವು ಅದನ್ನು ಮಣ್ಣೊಳಗೆ ಹಾಕ್ತಿರೋ ಇಲ್ಲೋ, ಬೆಳೆಸ್ತಿರೋ ಇಲ್ಲೋ, ಅದು ಬೇರೆ. ಆದರೆ ಅದ್ರ ಒಳಗೆ ಒಂದು, ಅದಕ್ಕೆ ಹೆಂಗೆ ಹೇಳ್ಬೇಕು, ಗಡಿಯಾರ ಅನ್ನೋದು ಭಾಳ ಏನು ಸಣ್ಣ ಶಬ್ದ. ಅದರೊಳಗೆ ಒಂದು ವಿವೇಕ, ಒಂದು ಶಕ್ತಿ, ನಾನು ಎಲ್ಲಿದ್ದರೂ ಹುಟ್ಟಿ ಬರ್ತೀನಿ ಅನ್ನುವಂಥದ್ದು. ಎಷ್ಟು ಚಂದ ಪಿಟ್ಕೆ ಹಾಕಿದ್ರಿ ಅಂದ್ರೆ ನನಗೆ ಹೆಂಗೆ ಅನಿಸ್ತದೆ, ಮನುಷ್ಯ ಮೂಲತಃ ಮನುಷ್ಯ ಸ್ವಭಾವದವನಿಗೆ ಇದು ಇರ್ಬೇಕು ಆ್ಯಕ್ಚುಲಿ. ಹೆಂಗಿದ್ರು ನಾನು ಗೆದ್ದು ಬರ್ತೀನಿ ಮತ್ತು ಹುಟ್ಟಿ ಬರ್ತೀನಿ ಅನ್ನೋದನ್ನು ಮೋಸ್ಟ್ಲಿ ಅಂದರೆ ನಾವೇನು ಅದು ಕಾಯಕದಲ್ಲಿ ನಿರತರಾಗದಾಗ ಹಂಗೆ ತಾಧ್ಯಾತ್ಮತೆ ಬರ್ತಾ ಅಥವಾ ಅದಕ್ಕೆ ಒಳಪಟ್ಟಿರ್ಬೇಕಾ, ಬೇರೆ ಏನಾದರೂ ಆಯಾಮಗಳಿದೆಯಾ ಹಂಗೆ? ಹೌದು, ನನಗೆ ಕಾಯಕವೇ ಕೈಲಾಸ ಅನ್ನೋ ಮಾತು ನಾವು ಕೇಳಿದ್ದೀವಿ, ಕೇಳ್ತಾ ಇರ್ತೀವಿ, ಎಲ್ಲ ಕಡೆ ಅದನ್ನು ಬರೆದಿರ್ತಾರೆ. ಸಾಮಾನ್ಯವಾದಂಥ ಒಂದು ಅನುವಾದ ಏನಪ್ಪ ಅಂದ್ರೆ, ವರ್ಕ್ ಈಸ್ ವರ್ಷಿಪ್ ಅಂತಂದರೆ ಕಾಯಕವೇ ಕೈಲಾಸ ಅಂತ. ನಾವು ಎಲ್ಲಿ ತಪ್ಪಾಗಿ ಅರ್ಥೈಸ್ತಾ ಇದ್ದೀವಿ ಅದನ್ನಂತಂದರೆ, ಶರಣರು ಹೇಳಿದ್ದು ಕಾಯಕವೇ ಕೈಲಾಸ. ಓಕೆ, ನೀನೇನು ಕೆಲಸ ಮಾಡ್ತೀವಿ ಅದು ಕೈಲಾಸ, ನನಗೆ ಅರ್ಥ ಆಗಿದ್ದು. ವರ್ಕ್ ಈಸ್ ವರ್ಷಿಪ್ ಅಂತಂದ್ರೆ ಇದು ಕೆಲಸ, ಇದು ಪೂಜೆ, ಪೂಜೆ ಮಾಡೋದು ಬೇರೆ ಯಾವುದೋ ಒಂದನ್ನ ಅಂತ. ಅದು ಯಾವುದೋ ಒಂದು ದೇವರು, ಇದೇ ದೇವರಲ್ಲ, ಇದೇ ಕೈಲಾಸ ಅಲ್ಲ. ವರ್ಕ್ ಈಸ್ ವರ್ಷಿಪ್ ಅಂದಾಗ ಇದು ವರ್ಷಿಪ್ ಆಯ್ತು. ಯಾರನ್ನು ವರ್ಷಿಪ್ ಮಾಡ್ತೀವಿ ಅವ್ರು ಮತ್ತೆಲ್ಲೋ ಬೇರೆ ಕಡೆ ಇದ್ದಾರೆ ಅಂತ. ಕೈಲಾಸದೊಳಗಿದ್ದಾರೋ, ಸ್ವರ್ಗದೊಳಗಿದ್ದಾರೋ. ಕಾಯಕವೇ ಕೈಲಾಸ ಅಂತ ಹೇಳಿದಾಗ ಇದೇ ಕೈಲಾಸ, ಇದು ನನ್ನ ಕಾಯಕ, ಇದೇ ನನ್ನ ಕೈಲಾಸ. ವರ್ಕ್ ಈಸ್ ವರ್ಷಿಪ್ ಅಂದಾಗ ಇದು ಪೂಜೆ ಆಯ್ತು, ಬೇರೆ ಯಾರದ್ದೋ ಪೂಜೆ ಆಯ್ತು, ಬೇರೆ ಯಾವುದೋ ಒಂದು ಶಕ್ತಿಯ ಪೂಜೆ ಆಯ್ತು. ಅಂದ್ರೆ ಇದನ್ನ ನಾವು ಬೇರೆ ಮಾಡಿಬಿಟ್ವಿ. ಅರ್ಥೈಸ್ಕೊಳ್ಳುವಲ್ಲಿ ಸೋತು ಹೋದ್ವಿ, ಬೇರೆ ಆಗೋಯ್ತು. ಬೇರೆ ಆ್ಯಕ್ಚುಲಿ ಹೇಗದು ಹಾಗಾದರೆ ಹೇಗೆ ಅಂತ ಅನ್ನೋದು ನನಗೆ ಭಾಳ ಆಶ್ಚರ್ಯ ಆಗೋದು. ಶರಣರು ಆಗಿ ಹೋಗಿದ್ದು, ಶರಣ ಚಳುವಳಿ ಆಗಿ ಹೋಗಿದ್ದು 12ನೇ ಶತಮಾನದೊಳಗೆ. ಅದೇ ಕಾಲಕ್ಕೆ ಜಪಾನ್ದೊಳಗೆ ಒಬ್ಬ ಡೋಗೆನ್ ಅನ್ನುವಂಥ ಒಬ್ಬ ದಾರ್ಶನಿಕ ಆಗಿ ಹೋದ. ಡೋಗೆನ್ ಬುದ್ಧ ಆಗಿ ಹೋಗಿದ್ದು 2,500 ವರ್ಷಗಳ ಹಿಂದೆ. ಅದಾದ ನಂತರ ಬೌದ್ಧ ಭಿಕ್ಷುಗಳು ಚೀನಾ ದೇಶಕ್ಕೆ ಹೋದರು. ಬೋಧಿ ಧರ್ಮ ಅನ್ನುವಂಥ ವ್ಯಕ್ತಿ
5ನೇ ಶತಮಾನದೊಳಗೆ ಚೀನಾ ದೇಶಕ್ಕೆ ಹೋಗ್ತಾನೆ. ಹ್ಮ್ ಅವನು ಬೇರೆಯೇ ಒಂದು ದೃಷ್ಟಿಕೋನವನ್ನು ಕೊಡ್ತಾನೆ. ಧ್ಯಾನ ಮುಖ್ಯ, ಧ್ಯಾನ ಮುಖ್ಯ, ಧ್ಯಾನ ಮುಖ್ಯ ಅಂತ. ಓಹೋ. ನೀವೇನು ಇವೆಲ್ಲ ಧರ್ಮ ಗ್ರಂಥಗಳನ್ನು ಓದ್ತಾ ಇದ್ದೀರಿ, ಮತ್ತೊಂದು ಇವೆಲ್ಲ ಬೇಕಾಗಿಲ್ಲ, ಧ್ಯಾನ ಮುಖ್ಯ ಅಂತ. ಓಕೆ. ಬೋಧಿ ಧರ್ಮ ಅನ್ನುವಂಥ ಒಬ್ಬ ದಕ್ಷಿಣ ಭಾರತದ ವ್ಯಕ್ತಿ 2 ವರ್ಷ ಪ್ರವಾಸ ಮಾಡಿ 2 ವರ್ಷ ಸಮುದ್ರ ಪ್ರವಾಸ ಮಾಡಿ ಚೀನಾ ದೇಶಕ್ಕೆ ತಲುಪ್ತಾನೆ. ನಾವು ಅದು ಕಲ್ಪನೆ ಮಾಡ್ಕೊಳ್ಳೋದೇ ಒಂದು ಅದ್ಭುತ. ಪ್ರವಾಸ ಅನ್ನೋದು 2 ವರ್ಷ ನಡೀತದ. ಅಲ್ಲಿ ಹೋಗಿ ಅವನು ಬೇರೆ ಒಂದು ಧ್ಯಾನ ಆಧಾರಿತ ಬೌದ್ಧ ಆಧ್ಯಾತ್ಮವನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಅಂದರೆ ಮೊದಲಿಗೆ ಉತ್ತರ ಭಾರತದೊಳಗಂತ ನೋಡಂತ ಬುದ್ಧ ಬಾಳಿದ್ದೆಲ್ಲ ಉತ್ತರ ಭಾರತದೊಳಗೆ. ಅವನ ಕಾಲಕ್ಕೆ ಪ್ರಾಕೃತ ಭಾಷೆಗಳಿದ್ವು. ಪಾಲಿ ಅನ್ನುವಂಥ ಭಾಷೆ ಇತ್ತು, ಮಗಧಿ ಅನ್ನುವಂಥ ಭಾಷೆ ಇತ್ತು, ಮತ್ಯಾವುದೋ ಭಾಷೆಗಳಿದ್ವು. ಇದು ಸಂಸ್ಕೃತ ಹುಟ್ಟೋಕ್ಕಿಂತ ಮೊದಲಿದ್ದಂಥ ಭಾಷೆಗಳು. ಓಹೋ. ಓಕೆ. ಓ, ಸಂಸ್ಕೃತನೇ ಆಮೇಲೆ ಬಂದಿದ್ದ ಇದು? ಶಬ್ದನೇ ಹೇಳ್ತದೆ ಇದು ಪ್ರಾಕೃತ, ಪ್ರಕೃತಿಯಿಂದ ಬಂದದ್ದು. ಓಕೆ. ಇದನ್ನು ಸಂಸ್ಕರಣೆ ಮಾಡಿ ಸಂಸ್ಕೃತ ಆಯಿತು. ಓ ಓ ಓ ಹೌದಾ? ಓಕೆ. ಸಂಸ್ಕರಣೆ ಅಂದರೆ ಏನು? ಓ, ಈ ಮೂಲ ಪರಿವರ್ತನೆಯಿಂದನೇ ಅದಕ್ಕೆ ಅದು ಸಂಸ್ಕೃತ ಅಂತ ಹೆಸರು. ಹೌದು. ಸುಸಂಸ್ಕೃತರ ಅಂದರೆ ಯಾರು? ಓಕೆ. ಕಾಡು ಮನುಷ್ಯರು. ಹಾಂ. ಅವರಿಂದ ಸ್ವಲ್ಪ ಏನೇನೋ ತೆಗೆದು ಹಾಕಿ ಸ್ವಲ್ಪ ಉಳಿಸಿಕೊಂಡು ಹೊಸದು ಮಾಡೋದು ಸುಸಂಸ್ಕೃತರು. ಸಂಸ್ಕೃತಿ ಅಂದರೆ ಏನು? ಪ್ರಕೃತಿಯೊಳಗೆ ಇದ್ದದ್ದನ್ನು ನಾವು ಭಟ್ಟಿ ಇಳಿಸಿ ನಮಗೇನು ಬೇಕೋ ಅದನ್ನು ಮಾಡ್ಕೊಳ್ಳೋದು ಸಂಸ್ಕೃತಿ. ಓಕೆ. ಹಾಂ. ಸೊ ಪ್ರಾಕೃತ ಭಾಷೆಯೊಳಗೆ ಒಂದು ಶಬ್ದ ಇತ್ತು, ಝಾನ್ ಅಂತ. ಝಾನ್ ಅಂತ. ಝಾನ್ ಅಂದರೆ ಅನಾದಿ ಕಾಲದಿಂದಲೂ ಜನ ಪ್ರಶ್ನೆಗಳನ್ನು ಹುಟ್ಟಿಸ್ಕೊಳ್ತಿದ್ರು. ನಾನು ಯಾರು? ಓಕೆ. ಇದೆಲ್ಲ ಏನಿದು? ನಾನು ಯಾಕೆ ಹುಟ್ಟಿ ಬಂದೀನಿ? ನನ್ನ ಬದುಕಿನ ಉದ್ದೇಶ ಏನು? ಇದು ನಾನು ನೀವು ಕೇಳಿರೋ ಪ್ರಶ್ನೆ ಅಲ್ಲ. 5,000 ವರ್ಷದಿಂದನೂ ಯಾರೋ ಕೇಳ್ಕೊಂಡಾರೆ, 10,000 ವರ್ಷದಿಂದನೂ ಯಾರೋ ಕೇಳ್ಕೊಂಡಂಥ ಪ್ರಶ್ನೆಗಳು. ಮಳೆ ಎಲ್ಲಿಂದ ಬರ್ತದೆ? ಮಳೆ ಬಂದರೆ ಈ ಗಿಡ ಮರಗಳು ಯಾಕೆ ಹೆಚ್ಚಿಗಿರ್ತವೆ? ಪಕ್ಷಿಗಳು ಯಾಕೆ ಚಿಲಿಪಿಲಿ ಮಾಡ್ತವೆ? ಸಾಮಾನ್ಯವಾಗಿ ಕೇಳಿಕೊಳ್ಳುವಂಥ ಪ್ರಶ್ನೆಗಳು, ಅದಕ್ಕೆ ಉತ್ತರ ಕಂಡುಕೊಳ್ಳುವಂಥ ಪ್ರಯತ್ನಗಳು. ಹಾಗೆ ಮಾಡುವಾಗ ಸುಮ್ಮನೆ ಕೂತ್ಕೊಳ್ಳೋದು, ಬೇರೆ ಎಲ್ಲ ಜಂಜಡ ಬಿಟ್ಟು ಏನಪ್ಪ ಈ ಜಗತ್ತು, ಏನು ಈ ಬದುಕು, ಏನು ಆಕಾಶ, ಏನು ಸೂರ್ಯ, ಇದು ಝಾನ್. ಸುಮ್ಮನೆ ಕೂತ್ಕೊಂಡು ಒಳಗಡೆ ಹೋಗಿ ಪ್ರಶ್ನೆಗಳನ್ನು ಕೇಳ್ಕೊಂಡು ಬಿಟ್ಟು ಉತ್ತರಗಳನ್ನು ಕಂಡುಕೊಳ್ಳುವಂಥ ಪ್ರಯತ್ನ. ಇದು ಝಾನ್ ಅಂತ ಇತ್ತು ಪ್ರಾಕೃತ ಭಾಷೆಯೊಳಗೆ. ಮುಂದೆ ಯಾವಾಗ ಸಂಸ್ಕೃತ ತಯಾರಾಯಿತು, ಸಂಸ್ಕೃತದೊಳಗೆ ಏನು ಮಾಡಿದ್ರಂತ ಝಾನ್ ಅನ್ನೋದನ್ನು ಧ್ಯಾನ ಅಂತ ಮಾಡಿಕೊಂಡ್ರು. ಧ್ಯಾನ. ಧ್ಯಾನ ಅಂದರೆ ಒಂದು ರೀತಿ ಒಳಗೆ ಹೊಕ್ಕು ನೋಡ್ಕೊಳ್ಳೋದು, ನಮ್ಮನ್ನು ನಾವೇ ನೋಡ್ಕೊಳ್ಳೋದು, ಹೊರಗಿನ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು, ಇದು ಧ್ಯಾನ ಅಂತಾಯಿತು. ಯಾವಾಗ ಈ ಬೌದ್ಧ ಭಿಕ್ಷುಗಳು ಚೀನಾ ದೇಶಕ್ಕೆ ಹೋದರು, ಅಲ್ಲಿ ಧ್ಯಾನ ಅನ್ನೋದನ್ನು ಪರಿಚಯ ಮಾಡಲಿಕ್ಕೆ ಶುರು ಮಾಡಿದರು. ಚೀನಿ ಭಾಷೆಯೊಳಗೆ ಅದು ಚಾನ್ ಅಂತಾತು. ಝಾನ್ ಇದ್ದದ್ದು ಧ್ಯಾನ ಆಯಿತು, ಧ್ಯಾನ ಇದ್ದದ್ದು ಚಾನ್ ಅಂತಾಯಿತು. ಮುಂದೆ ಅದು ಜಪಾನಿನ ಜನ ಚೀನಾಕ್ಕೆ ಬಂದು ಇದನ್ನು ಕಲೀಲಿಕ್ಕೆ ಶುರು ಮಾಡಿದರು. ಜಪಾನ್ ಭಾಳ ಸಣ್ಣ ಭೂಪ್ರದೇಶ, ಚೀನಾ ಭಾಳ ದೊಡ್ಡ ಭೂಪ್ರದೇಶ, ನಡು ಸಮುದ್ರ. ಇಲ್ಲಿಯ ಜನ ಸಮುದ್ರ ದಾಟಿ ಇಲ್ಲಿ ಬಂದು ಇದೇನು ಯಾಕೆ ಎಲ್ಲ ಕಲೀಲಿಕ್ಕೆ ಶುರು ಮಾಡಿದ್ರಲ್ಲ, ಜಪಾನಿ ಭಾಷೆಯೊಳಗೆ ಇದು ಝೆನ್ ಆಯಿತು. ಝಾನ್ ಇದ್ದದ್ದು ಧ್ಯಾನ ಆಗಿ ಚಾನ್ ಆಗಿ ಮುಂದೆ ಇದು ಝೆನ್ ಅಂತಾಯಿತು. ಅದರ ಒಬ್ಬ ಬಹಳ ದೊಡ್ಡ ದಾರ್ಶನಿಕ ಈ ಡೋಗೆನ್ ಅನ್ನುವಂಥ ವ್ಯಕ್ತಿ 12ನೇ ಶತಮಾನದೊಳಗೆ ಭಾಳ ಹರೆಯದೊಳಗೇ ಅವನು ಜಪಾನ್ದಿಂದ ಚೀನಾಕ್ಕೆ ಬಂದು ಈ ಸಾಕ್ಷಾತ್ಕಾರ ಅಂದರೆ ಏನು, ಜ್ಞಾನೋದಯ ಅಂದರೆ ಏನು ಅನ್ನೋ ಪ್ರಶ್ನೆಗಳನ್ನು ಇಟ್ಕೊಂಡ್ಬಿಟ್ಟು ಈ ಗುರುವಿನ ಹತ್ರ ಹುಡುಕಿ ಕೊನೆಗೊಬ್ಬ ಗುರು ಸಿಗ್ತಾನೆ ಅವನಿಗೆ. ಅವನಿಂದ ತನಗೇನು ಬೇಕೋ ಅದನ್ನೆಲ್ಲವನ್ನು ಪಡ್ಕೊಂಡ್ಬಿಟ್ಟು ವಾಪಸ್ ಜಪಾನಿಗೆ ಬರ್ತಾನೆ. ಜಪಾನ್ದೊಳಗೆ ಮೊದಲೇ ಒಂದು ಪರಂಪರೆ ಇರ್ತದೆ,
ಝೆನ್ನದ್ದು. ಹ್ಮ್ ಅದಕ್ಕೆ ರಿನ್ಸಾಯ್ ಅಂತ ಕರೀತಾರೆ. ಹ್ಮ್ ಹ್ಮ್ ರಿನ್ಸಾಯ್ ಪರಂಪರೆ ಅಂತ. ಇವನು ಬೇರೆ ಒಂದು ಹುಟ್ಟು ಹಾಕ್ತಾನೆ, ಹ್ಮ್ ಸೋಟೋ ಝೆನ್ ಅಂತೇಳಿ. ಹ್ಮ್ ಹ್ಮ್ ಸೋಟೋ ಝೆನ್ ಪರಂಪರೆ ಅಂತ. ಆ ಮನುಷ್ಯ, ಆ ವ್ಯಕ್ತಿ ನನಗೆ ಯಾಕೆ ವಿಶೇಷ ಅನಿಸೋದಂದರೆ, ಯಾವ ದರ್ಶನವನ್ನು ಶರಣರು ಇಲ್ಲಿ ಕೊಟ್ಟರು ನಮ್ಮ ಕನ್ನಡ ನಾಡಿನೊಳಗೆ, ಕಾಯಕವೇ ಕೈಲಾಸ ಅಂಥೇಳಿ ಅದೇ ಮಾತುಗಳನ್ನು ಜಪಾನ್ದೊಳಗೆ ಅವ ಹೇಳ್ತಾನೆ. 12ನೇ ಶತಮಾನದೊಳಗೆ ಹೇಳ್ತಾನೆ. ಇವು ಸಮಕಾಲೀನರು ಇವರು ಸಮಕಾಲೀನ. ಬಸವಣ್ಣನವರು. ಏನು ಒಂದು 10-20 ವರ್ಷ ಆ ಕಡೆ ಈ ಕಡೆ ಇರ್ಬೋದು. ಅದ್ಭುತ. ಓಕೆ. ಎಲ್ಲಿಂದ ಇಲ್ಲಿ ಎಲ್ಲಿಗೆ ಹೋಗ್ತದೆ. ಅದ್ಭುತ. ಹಾಂ. ಶರಣರು ಇಲ್ಲಿ ಹೇಳಿದ ದರ್ಶನ ಅಥವಾ ಸತ್ಯಕ್ಕೂ ಅಲ್ಲಿ ಜಪಾನ್ನೊಳಗೆ ಹೆಚ್ಚು ಕಡಿಮೆ ಅದೇ ಸಮಯಕ್ಕೆ ಡೋಗೆನ್ ಹೇಳುವ ಸತ್ಯಕ್ಕೂ ಎಷ್ಟು ಸಾಮ್ಯ ಅಂದರೆ ನನಗೆ ಆಶ್ಚರ್ಯ ಆಗಿಬಿಡ್ತದೆ. ಒಂದು ಡೋಗೆನ್ ಅಂತ ಒಂದು ಫಿಲ್ಮ್ ಅದ, ನೀವು ಪ್ಲೀಸ್ ನೋಡ್ರಿ. ಓಕೆ. ಡೋಗೆನ್ DOGEN ಅಂತ. ಅವನ ಜೀವನ ಚರಿತ್ರೆ ಅದು, ಅವನ ಬದುಕನ್ನು ಕಟ್ಟಿಕೊಡುವಂಥ ಫಿಲ್ಮ್ ಅದು. 2 ಮಾತುಗಳನ್ನು ಹೇಳ್ತಾನವ. ಅವನು ಒಂದು ದಿವಸ ಹುಡುಕೊಂಡು ಎಲ್ಲೋ ಹೊರಟಿರ್ತಾನೆ ಕಾಲ್ನಡಿಗೆ ಒಳಗೆ. ಒಬ್ಬ ಅಜ್ಜ ತನ್ನ ಪೆಟ್ಟಿಗೆ ಅಂತ ಒಂದೇನೋ ಹೊತ್ಕೊಂಡ್ಬಿಟ್ಟು ಅವನು ನಡೆದಿರ್ತಾನೆ. ಅವನು ಕೇಳ್ತಾನೆ, ಅಲ್ಲ ನಾನು ಇಲ್ಲೇ ದಿಕ್ಕಿಗೆ ಹೊರಟಿದ್ದೀನಿ, ನನಗೆ ಕೊಡು, ನಾನು ತೊಗೊಂಬರ್ತೀನಿ ನಿನ್ನ ಸಲಾಗಿ, ನೀನು ವಯಸ್ಸಾಗ್ಯದಲ್ಲ ಅಂತ. ನಾನಲ್ಲದೆ ನನ್ನ ಭಾರ ಬೇರೆ ಯಾರು ಹೊರಬೇಕು ಅಂತ. ನನ್ನ ಭಾರ ನಾನೇ ಹೊರಗೆಪ್ಪ ಅಂದರೆ ಅದು ಶ್ಲೇಷಾರ್ಥ ಅಂತೀವಲ್ಲ ನಾವು. ಮೇಲ್ನೋಟಕ್ಕೆ ಏನಂದ್ರೆ ಇದನ್ನು ನಾನೇ ತೊಗೊಂಡು ಹೋಗ್ಬೇಕು ಅಂತ. ಒಳಗಿನ ಅರ್ಥ ಅಂದ್ರೆ ನನ್ನ ಇಡೀ ಬದುಕಿನ ಭಾರವನ್ನು, ನನ್ನ ಇಡೀ ಭವಿಷ್ಯದ ಆಶಯಗಳನ್ನು ನಾನು ತೊಗೊಂಡು ಹೋಗ್ಬೇಕಪ್ಪ. ಅದು ನೀನು ಹೆಂಗೆ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ? ಮುಂದೆ ಅವನು ಹೋಗ್ಬಿಡ್ತಾನೆ. ಮುಂದೆ ಮತ್ತೆ ಎಷ್ಟೋ ದಿವಸ ಹುಡುಕಾಡಿದ ಮೇಲೆ ಇವನು ಯಾವುದೋ ಒಂದು ಆಶ್ರಮಕ್ಕೆ ಹೋಗ್ತಾನೆ, ಝೆನ್ ಆಶ್ರಮಕ್ಕೆ. ಅಲ್ಲಿ ನೋಡಿದರೆ ಇದೇ ಮುದುಕ ಇರ್ತಾನೆ. ಮಧ್ಯಾಹ್ನದ ಬಿಸಿಲೊಳಗೆ ಅವನು ಹಿಂಗೆ ಯಾವುದೋ ಕಂದಮೂಲ ಹುಡುಕ್ತಾ ಇರ್ತಾನೆ. ಇವನು ಭೇಟಿಯಾಗಿ ಅವನು ಕೇಳ್ತಾನೆ, ಅಲ್ಲ ಇಷ್ಟೊತ್ತಿನಾಗ ಯಾಕೆ ಬಿಸಿಲೊಳಗೆ ನೀನು ಹೋಗ್ತೀವಿ? ಆಮೇಲೆ ಮಾಡ್ಬೋದಲ್ಲ ಈ ಕೆಲಸ ಅಂತ. ಆಮೇಲೆ ಮಾಡ್ಬೋದಲ್ಲ ನೀನು ಅಂತ. ಅವಾಗ ಅವನು ಕೊಡೋ ಉತ್ತರ ಏನಂದರೆ, ಈಗ ಮಾಡದೇ ಇದ್ದರೆ ಯಾವಾಗ ಮಾಡೋದು ನಾನು ಅಂತ. ಹಾಂ, ಈಗ ಅಲ್ಲದೆ ಬೇರೆ ಯಾವಾಗ ಅಂತ. ಅದು ಎಂಥ ಸತ್ಯಗಳಂದರೆ ಅವು. ನಾನೇ ಮಾಡಬೇಕು, ಶರೀರ ಶ್ರಮದಿಂದ ಮಾಡಬೇಕು, ಈಗ ಮಾಡಬೇಕು, ನಾನು ದುಡಿಬೇಕು. ನನ್ನ ಬದುಕಿನ ಸಾಕ್ಷಾತ್ಕಾರ ಇರೋದು ಇದರೊಳಗೆ. ಇದು ಬೇರೆ ನನ್ನ ಸಲಕ್ಕೆ ಬೇರೆದವ್ರು ಮಾಡೋದಿಲ್ಲ, ಮಾಡಬಾರದು, ಮಾಡತಕ್ಕದ್ದಲ್ಲ. ನನ್ನ ಸತ್ಯವನ್ನು ನಾನೇ ಕಂಡುಕೊಳ್ಬೇಕು, ಇಲ್ಲಿಯೇ ಕಂಡುಕೊಳ್ಬೇಕು, ಈಗಲೇ ಕಂಡುಕೊಳ್ಬೇಕು. ಈ ದಿನಚರಿಯೊಳಗೆ, ಈ ಶ್ರಮದೊಳಗೆ, ಈ ಕಾಯಕದೊಳಗೆ ನಾನು ನನ್ನ ಸತ್ಯವನ್ನು, ಸಾಕ್ಷಾತ್ಕಾರವನ್ನು ನಾನು ಕಂಡುಕೊಳ್ಬೇಕು ಅಂತ. ಹಾಗಾದರೆ ಸಾಕ್ಷಾತ್ಕಾರ ಅಂದರೆ ಏನು? ಸಾಕ್ಷಾತ್ಕಾರ ಅಂದರೆ ಏನು? ಡೋಗೆನ್ ಏನು ಹೇಳ್ತಾನಂದರೆ, ಇದೇನು ಕೂತ್ಕೊಳ್ತೀನಲ್ಲ ಇದೇ ಸಾಕ್ಷಾತ್ಕಾರ. ಅಥವಾ ಇನ್ನೊಂದು ಮಾತು ಹೇಳ್ತಾನೆ, ಅದ್ಭುತವಾದದ್ದು. ಅನೇಕರು ಬಟಾಟೆ ಹೆಚ್ಚಿ ಮುಗಿಸಿದ ಬಳಿಕ ಆಧ್ಯಾತ್ಮದ ವಿಚಾರ ಮಾತಾಡ್ತಾರೆ. ನಾನು ಬಟಾಟೆ ಹೆಚ್ಚೋದೇ ಆಧ್ಯಾತ್ಮ ಅಂತ ಹೇಳ್ತೀನಿ. ಇದು ಬಿಟ್ಟು ಬೇರೆ ಆಧ್ಯಾತ್ಮ ಇಲ್ಲ ಬದುಕಿಗೆ, ಇದು ಬಿಟ್ಟು ಬೇರೆ ಸಾಕ್ಷಾತ್ಕಾರ ಇಲ್ಲ. ಬಟಾಟೆ ಹೆಚ್ಚಿದ್ನ ಇದು ಮಾಡಿ ಮುಗಿಸಿ ಮತ್ತೆ ಬೇರೆ ಒಂದು ಆಧ್ಯಾತ್ಮ, ಪೂಜೆ, ಸ್ಪಿರಿಚುಯಾಲಿಟಿ ಅನ್ನೋದು ಬೇರೆ ಏನೋ ಇದೆ. ಇದು ಒಂದು ದೃಷ್ಟಿಕೋನ. ನನ್ನ ಪ್ರಕಾರ ಇದು ಹೆಚ್ಚೋದೇ ಆಧ್ಯಾತ್ಮ ಅಂತ, ಇದೇ ಏನೋ ಸಾಕ್ಷಾತ್ಕಾರ ಅಂತ. ಅದನ್ನೇ ನಮ್ಮ ಶರಣರು ಹೇಳಿದರು, ಕಾಯಕವೇ ಕೈಲಾಸ ಅಂತ. ಕಾಯಕ ಮಾಡೋದೇ ಕೈಲಾಸ. ಮತ್ತೆ ನೀವು ಎಕ್ಸ್ಟ್ರಾ ಏನು ಮಾಡಬೇಕಾಗಿಲ್ಲ. ನಿನ್ನ ಕೆಲಸ ನಿನ್ನ ಶ್ರದ್ಧೆಯಿಂದ ನಿಮ್ಮ ಕೆಲಸ ನೀವು ಮಾಡ್ರಿ. ಸರ್ವಸ್ವವೂ ಅದರೊಳಗೆ ಇದೆ. ಹಾಗಾಗಿಯೇ ಶರಣ ಚಳುವಳಿಯೊಳಗೆ ಎಲ್ಲ ಕಾಯಕ ಜೀವಿಗಳೂ ಬಂದರು, ಎಲ್ಲ ಥರದ ವೃತ್ತಿ ಮಾಡುವವರು ಬಂದರು. ಬಡಿಗರು,
ನೇಕಾರರು, ಕುಂಬಾರರು, ಕಂಬಾರರು, ಬಟ್ಟೆ ಮಡಿ ಮಾಡುವವರು, ಅವರು ಇವರು, ಎಲ್ಲಿ ತನಕ ಅಂದರೆ ರುದ್ರಣ್ಣ ಎಷ್ಟು ಅದ್ಭುತ ಅಂತಂದರೆ ಅದು ಕಕ್ಕಯ್ಯ ಅಂತ ಹೇಳಿದ್ನಲ್ಲ, ಅವನು ಡೋಹರ ಕಕ್ಕಯ್ಯ. ಅವನು ನೀವು ಉಳುವಿ ಚನ್ನಬಸವಣ್ಣನ ಗುಡಿಗೆ ಹೋಗ್ರಿ, ಅವರೇನು ಬೇರೆ ಬೇರೆ ಶರಣರದ್ದು ಹಾಕಿರೋದು, ಅತ್ಯಂತ ಎತ್ತರಕ್ಕೆ ಮೊದಲಿರೋದು ಡೋಹರ ಕಕ್ಕಯ್ಯನ ಮೂರ್ತಿ. ಇದು ಎಷ್ಟು ಅದ್ಭುತವಾದಂಥ, ಎಷ್ಟು ಉದಾತ್ತವಾದಂಥ ಒಂದು ತತ್ವ, ಒಂದು ದರ್ಶನ ಅಂದರೆ, ನಮ್ಮ ಭಾರತೀಯ ಪರಂಪರೆಯೊಳಗೆ ಯಾವುದೋ ಒಂದು ಕಾಲಘಟ್ಟದೊಳಗೆ ನಾವು ಒಂದು ದೊಡ್ಡ ಬಿರುಕು ಮಾಡಿಕೊಂಡ್ವಿ, ಶರೀರ ಬೇರೆ ಮನಸ್ಸು ಬೇರೆ ಅಂತ. ಶರೀರದ ಕೆಲಸಗಳನ್ನು ಶರೀರ ಮಾಡ್ತದೆ, ಮನಸ್ಸಿನ ಕೆಲಸ ಜ್ಞಾನ ಮಾಡ್ತದೆ ಅಂತ ಎರಡು ದೊಡ್ಡ ವಿಭಜನೆ ಮಾಡ್ಕೊಂಡ್ಬಿಟ್ವಿ. ಜ್ಞಾನದ ಕೆಲಸ ಮಾಡುವವರು ಇವರು, ಶರೀರದ ಕಾಯಕ ಶರೀರ ಶ್ರಮದ ಕೆಲಸ ಮಾಡುವವರು ಇವರು ಅಂತ. ಅದೇನು ಕಂದರ ಶುರುವಾಯಿತು, ನಮ್ಮ ಇಡೀ ಸಮಾಜದ ಜಾತಿ ವ್ಯವಸ್ಥೆಯನ್ನು ರೂಪಿಸಿಬಿಡ್ತದು. ಅತ್ಯಂತ ಏನು ಹೇಳಬೇಕಂದ್ರೆ ಕಟುವಾದಂಥ ಜಾತಿ ವ್ಯವಸ್ಥೆ ಇದ್ದಂಥ ಕಾಲ ಅದು. ಅದರ ವಿರುದ್ಧ ಹೋರಾಡಬೇಕಾಯಿತು. ಕಾಯಕವೇ ಕೈಲಾಸ ಅಂತ ಹೇಳಿದರು. ಯಾವ ಕಾಯಕ? ಶರೀರದಿಂದ ಮಾಡುವಂಥ ಕಾಯಕ. ಎಲ್ಲ ಕಾಯಕ ಜೀವಿಗಳು ಅನುಭವ ಮಂಟಪದೊಳಗೆ ಬಂದರು. ಅನುಭವ ಮಂಟಪದೊಳಗೆ ಕೇವಲ ಜ್ಞಾನದಿಂದ ಮಾತನಾಡುವಂತಹ, ಜ್ಞಾನಕ್ಕೆ ಪ್ರಾಮುಖ್ಯತೆ ಕೊಡುವಂಥ ಜನ ಇರಲಿಲ್ಲ. ಸಮಾಜದ ಎಲ್ಲ ವೃತ್ತಿಗಳ ಜನರೂ ಇದ್ರು ಅದರೊಳಗೆ. ಎಲ್ಲಿ ನಾವು ಇವತ್ತಿಗೂ ಮುಂದುವರೆದು ಬಂದಂಥ ದೊಡ್ಡ ಸಮಸ್ಯೆ ಯಾವುದು ಅಂದರೆ, ತಲೆಯಿಂದ ಅಥವಾ ಜ್ಞಾನದಿಂದ ಮಾಡುವಂಥ ಕೆಲಸ ಮಾಡುವವರು ಶ್ರೇಷ್ಠರು, ಕೈ ಕಾಲು ಶ್ರಮ ಮಾಡಿ, ಶರೀರ ಶ್ರಮ ಮಾಡಿ ಕೆಲಸ ಮಾಡುವಂಥವರು ಕನಿಷ್ಠರು ಅಂತ. ಇವತ್ತಿಗೂ ಇದೇನು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತೀವಿ, ಅವರು ಕೆಲಸ ಮಾಡೋದಕ್ಕೆ ಲಕ್ಷ ಲಕ್ಷ ಪಗಾರ, ಶರೀರ ಶ್ರಮವನ್ನು ಬಳಸಿ ಕೆಲಸ ಮಾಡುವಂಥವರಿಗೆ 100,000 ಉತ್ಪನ್ನ ಆದಾಯ. ಈ ಕಂದರ ಇದೆಯಲ್ಲ, ಜಾತಿ ವ್ಯವಸ್ಥೆಯ ಕಂದರ, ಈ ಮೇಲು ಕೀಳು, ಇದು ನಮ್ಮ ಇಡೀ ಸಮಾಜದ ಚೈತನ್ಯವನ್ನು ಹಿಂಡಿ ಹಾಕಿರುವಂಥದ್ದು. ಇದರೊಳಗೆ ಶರೀರ ಶ್ರಮ ಮಾಡ್ತಾ ಇರುವವರು ಮೋಸಕ್ಕೊಳಗೆ ಆಗಿದ್ದಾರೆ, ಶೋಷಣೆಗೊಳಗಾದವರಿದ್ದಾರೆ. ಮಾಡ್ತಾ ಇರುವವರು ಶರೀರ ಶ್ರಮ ಕೀಳು, ನಮ್ಮದೇ ಶ್ರೇಷ್ಠ ಅಂತ ಯಾರಿದ್ದಾರೋ ಅವರೂ ಅಮಾನುಷರಾಗಿದ್ದಾರೆ. ಯಾಕಂದರೆ ನಿಜವಾದ ಮನುಷ್ಯ ಅಂತ ಅನ್ನುವರು ನಮಗೆ ಎರಡೂ ಬೇಕು. ನಮಗೆ ಜ್ಞಾನವೂ ಬೇಕು, ಕ್ರಿಯೆಯೂ ಬೇಕು ಅನ್ನುವ ಆ ಒಂದು ವಿವೇಕದಿಂದ ದೂರ ಹೋಗಿಬಿಟ್ಟಾರೆ ಇವರು ಅಮಾನುಷರಾಗಿದ್ದಾರೆ. ಇವರಿಂದ ಏನು ಶೋಷಣೆಗೊಳಪಡ್ತಾ ಇದ್ದಾರೋ ಇವರು ಅಮಾನುಷರಾಗಿದ್ದಾರೆ. ಆ ಮಾನವೀಯತೆಯನ್ನು ಕಳ್ಕೊಂಡವರಿದ್ದಾರೆ. ಇವತ್ತು ನಮಗೆ ಬೇಕಾಗಿರೋದು ಇವೆರಡನ್ನು ಕೂಡಿಸುವಂತಹ ಒಂದು ಜೀವನ ದರ್ಶನ. ಎಲ್ಲಿ ಶರೀರ ಬೇರೆ ಆತ್ಮ ಬೇರೆ ಅಂತ ಮಾಡ್ಕೊಂಡ್ವಲ್ಲ, ಈ ಆತ್ಮವೇ ಶ್ರೇಷ್ಠ, ಶರೀರ ನಿಕೃಷ್ಟ, ಶರೀರ ನನ್ನದಲ್ಲ, ಆತ್ಮ ನನ್ನದು, ಈ ಆತ್ಮಕ್ಕೆ ಸಾವಿಲ್ಲ. ಯಾವುದು ಬಿದ್ದೋಗ್ತದೆ ಅಂದರೆ ಶರೀರ ಬಿದ್ದೋಗ್ತದೆ. ಈ ಆತ್ಮಕ್ಕೆ ಮಹತ್ವ ಕೊಡುವಂಥದ್ದೇನು ಒಂದು ಪ್ರಯತ್ನ ಮುಂದುವರೆದು ಬಂತು, ಇವೆರಡು ಬೇರೆ ಬೇರೆ ಮಾಡ್ಕೊಂಡ್ಬಿಟ್ವಿ ನಾವು. ಇವತ್ತಾಗಬೇಕಾಗಿರೋದು ಶರೀರ ಮನಸ್ಸು, ನೀವು ಯಾವುದನ್ನು ಆತ್ಮ ಅಂತ ಕರಿತೀರೋ ಅದು, ಇವೆಲ್ಲವೂ ಮೇಳವಿಸಿದಂತಹ ಒಂದು ಜೀವನ ಶೈಲಿ, ಒಂದು ಸಿದ್ಧಾಂತ, ಒಂದು ದರ್ಶನ ಬೇಕಾಗಿದ್ದದೆ. ಜೀವನ ಶೈಲಿ ಕಾಯಿಲೆಗಳು ಅಂತ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಅದಕ್ಕೆ ಸಂಜೆನೂ ಮಾತಾಡೋದಾದ ಅದ್ರ ಬಗ್ಗೆ. ಬೆಂಗಳೂರಂಥ ಊರೊಳಗೆ ಪ್ರತಿ 100 ಜನರೊಳಗೆ 20 ಜನರಿಗೆ ಇವತ್ತು ಸಕ್ಕರೆ ಕಾಯಿಲೆ, ಮತ್ತೆಷ್ಟೋ ಜನರಿಗೆ ಹೃದಯದ ಕಾಯಿಲೆ, ಮತ್ತೆಷ್ಟೋ ಜನರಿಗೆ ಹೈ ಬ್ಲಡ್ ಪ್ರೆಷರ್. ಜೀವನ ಶೈಲಿ ಕಾಯಿಲೆಗಳಿಂದ ಹೆಚ್ಚು ಜನ ನರಳುತ್ತಾ ಇದ್ದೀವಿ, ನಾವು ಬಳಲ್ತಾ ಇದ್ದೀವಿ, ಒದ್ದಾಡ್ತಾ ಇದ್ದೀವಿ. ಯಾಕೆ ಅಂದರೆ ಶರೀರಕ್ಕೆ ಕೊಡಬೇಕಾದಂತಹ ಮಹತ್ವವನ್ನು,
ನಾವು ಕೊಡ್ತಾ ಇಲ್ಲ. ಒಂದು ಸಣ್ಣ ಉದಾಹರಣೆ ಕೊಟ್ಟು ಬಿಡ್ತೀನಿ ನಾನು. ನಮ್ಮ ಎಲುಬುಗಳು ಗಟ್ಟಿ ಇರಬೇಕಾದ್ರೆ ಕ್ಯಾಲ್ಶಿಯಂ ಬೇಕು, ಹೌದಾ? ಕ್ಯಾಲ್ಶಿಯಂ ಎಲುಬಿನೊಳಗೆ ಉಳಿಬೇಕಂತಾದರೆ ವಿಟಮಿನ್ ಡಿ ಬೇಕು, ಹೌದಾ? ನಮ್ಮ ಶರೀರದ, ನಮ್ಮ ಸೃಷ್ಟಿಯ ಅದ್ಭುತ ಎಂಥದ್ದಂದರೆ ಸೂರ್ಯನ ಬಿಸಿಲಿನಿಂದ ನನ್ನ ಶರೀರದೊಳಗಡೆ, ಚರ್ಮದೊಳಗಡೆ ವಿಟಮಿನ್ ಡಿ ತಯಾರಾಗ್ತದೆ. ನಮ್ಮ ಆಹಾರದಿಂದ ಅಲ್ಲ, ಆಹಾರದಿಂದ ಬರೋದು ಭಾಳ ಕಡಿಮೆ. ಮುಖ್ಯವಾಗಿ ತಯಾರಾಗೋದು ಚರ್ಮದೊಳಗೆ ಬಿಸಿಲಿನಿಂದ. ಇಲ್ಲಿ ತಯಾರಾದಂಥ ವಿಟಮಿನ್ ಡಿ ರಕ್ತದ ಮೂಲಕ ಎಲುಬಿಗೆ ಹೋಗ್ತದೆ. ಆ ಎಲುಬಿನೊಳಗೆ ಹೋದಾಗ ನಾವು ಆಹಾರದಿಂದ ತಗೊಂಡಂಥ ಕ್ಯಾಲ್ಶಿಯಂ ಅಲ್ಲಿ ಸಂಗ್ರಹ ಆಗ್ತದೆ. ಬರೀ ಸಾಕಷ್ಟು ಕ್ಯಾಲ್ಶಿಯಂ ತಗೊಂಡ್ರೆ ವಿಟಮಿನ್ ಡಿ ಇಲ್ಲದೆ ಇದ್ದರೆ ಸಂಗ್ರಹ ಆಗೋದಿಲ್ಲ, ಎಲುಬುಗಳು ಗಟ್ಟಿಯಾಗಿ ಉಳಿಯೋದಿಲ್ಲ. ವಿಟಮಿನ್ ಡಿ ಬೇಕು. ಅತ್ಯಂತ ಹೊರಗಿರುವಂಥ ಚರ್ಮದೊಳಗೆ ವಿಟಮಿನ್ ಡಿ ತಯಾರಾಗ್ತದೆ. ಅತ್ಯಂತ ಒಳಗಿರುವಂಥ ಎಲುಬಿನೊಳಗೆ ಕ್ಯಾಲ್ಶಿಯಂ ಸಂಗ್ರಹ ಆಗ್ಲಿಕ್ಕೆ ಸಹಾಯ ಆಗ್ತದೆ. ಇದು ಯಾವಾಗ ಆಗೋದು? ವಿಟಮಿನ್ ಡಿ ಯಾವಾಗ ತಯಾರಾಗ್ತದೆ ಬಿಸಿಲಿನೊಳಗೆ? ಬೆಳಿಗ್ಗೆ 10ರಿಂದ ಸಂಜೆ 4 ತನಕ. ಯಾವಾಗ ಬಿಸಿಲು ಮೇಲೆ ಇರ್ತದೋ, ಸೂರ್ಯ ಮೇಲೆ ಇರ್ತಾನೋ, ಆವಾಗ ಈ ವಿಟಮಿನ್ ಡಿ ಭಾಳ ಬೇಗನೆ ತಯಾರಾಗಿಬಿಡ್ತದೆ. ಎಳ ಬಿಸಿಲಿನೊಳಗೆ ನಿಧಾನಕ್ಕಾಗ್ತದೆ, ಕಡಿಮೆ ಆಗ್ತದೆ. ಆದರೆ ಇವತ್ತು ನಮ್ಮ ಜೀವನ ಶೈಲಿ ಅಂಥದ್ದು 10ರಿಂದ 5 ನೀವು ಹೊರಗೆ ಬೀಳಬಾರ್ದು, ನೀವು ಒಳಗಿರ್ಬೇಕು. ಮಕ್ಕಳಾಗಿದ್ದರೆ ಶಾಲೆ ಒಳಗಿರ್ಬೇಕು, ದೊಡ್ಡವರಾಗಿದ್ದರೆ ನಿಮ್ಮ ಬ್ಯಾಂಕು, ಆಫೀಸು, ಮತ್ತೊಂದು ಒಳಗಡೆ ಇರಬೇಕು. ನೀವು ಬಿಸಿಲಿಗೆ ಬರಬಾರ್ದು. ಪರಿಣಾಮ ಏನಾಗ್ತದೆ? ನಮ್ಮ ಎಲುಬುಗಳು ಟೊಳ್ಳಿರ್ತವೆ, ಗಟ್ಟಿ ಆಗೋದಿಲ್ಲ. ಯಾವಾಗ ಈಗ ಸದ್ಯ ನೀವು ಇಂಟರ್ನೆಟ್ ತೆಗೆದು ನೋಡ್ರಿ, ಯಾವ ಬಿಸಿಲಿಗೆ ಕೂತರೆ ವಿಟಮಿನ್ ಡಿ ಹೆಚ್ಚು ಸರಿ ತಯಾರಾಗ್ತದೆ? 10ರಿಂದ 4 ಗಂಟೆ. ನಮ್ಮ ಇಡೀ ಸಂಸ್ಕೃತಿ ಇವತ್ತು ನೀವು ಯಾರನ್ನೇ ನೋಡ್ರಿ, ಯಾರು ಹೊರಗಿರ್ತಾರೆ, ಯಾರು ಒಳಗಿರ್ತಾರೆ. ಇದರಿಂದ ಕೆಲಸ ಮಾಡುವವರೆಲ್ಲರೂ ಒಳಗೆ, ಶರೀರ ಶ್ರಮದಿಂದ ಕೆಲಸ ಮಾಡುವಂಥವ್ರು ಎಲ್ಲರೂ ಹೊರಗೆ. ಆದರೆ ಈ ಕೆಲಸ ಕಡಿಮೆ, ಇದು ಕೀಳು. ನಾನು ಆಫೀಸ್ ಒಳಗೆ ಫ್ಯಾನ್ ತಿರುಗಿಸಿ ಅಥವಾ AC ಹಾಕ್ಕೊಂಡು ಕೆಲಸ ಮಾಡಿದರೆ ನಾನು ಇಲ್ಲಿ. ಹೊಲದೊಳಗೆ ಬೆವರು ಸುರಿಸಿ ಬಿಸಿಲೊಳಗೆ ಕೆಲಸ ಮಾಡುವವರು ಇವರೆಲ್ಲ ಇಲ್ಲಿ. ಈ ತಾರತಮ್ಯ ಮಾಡ್ಕೊಂಡಿದ್ದೀವಲ್ಲ, ಈ ಅಸಮಾನತೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಬಹಳ ವ್ಯವಸ್ಥಿತವಾಗಿ ಜಾತಿ ಅನ್ನೋದನ್ನು ಜೋಡಿಸಿಬಿಟ್ಟಿದ್ದೀವಲ್ಲ, ಇದು ನಮ್ಮ ಸಮಾಜದ ದೊಡ್ಡ ದುರಂತ. ಹಾಗಾಗಿ ಬೇರೆಯೇ ಒಂದು ಹೊಸದೇ ಆದಂತಹ ಒಂದು ಸಿದ್ಧಾಂತ, ಒಂದು ದರ್ಶನ ಬೇಕಾಗಿದ್ದದೆ. ಶರೀರ ಶ್ರಮ ಅಂತ ಅನ್ನೋದು ಮತ್ತು ಮಾನಸಿಕ ಶ್ರಮ ಅನ್ನೋದು, ಬೌದ್ಧಿಕ ಶ್ರಮ ಅನ್ನೋದು ಬೇರೆ ಬೇರೆ ಅಲ್ಲ. ಒಂದೇ ಚೆಂಡಿನ 2 ಮುಖಗಳು ಅಂತ ನಾನು ಹೇಳೋದು. ಒಂದೇ ನಾಣ್ಯದ 2 ಮುಖ ಅಲ್ಲ. ಓಕೆ, ಒಂದೇ ನಾಣ್ಯದ 2 ಮುಖ ಅಂದಾಗ ಇವು 2 ಬೇರೆ ಬೇರೆನೇ ಆಗಿಬಿಟ್ಟು ಒಂದಕ್ಕೊಂದು ನೋಡೋದೇ ಇಲ್ಲ, ಹೌದಾ? ಒಂದಕ್ಕೊಂದು ನೋಡೋದೇ ಇಲ್ಲ ಇವು. ಆದರೆ ಒಂದೇ ಚೆಂಡಿನ 2 ಮುಖ ಅಂದಾಗ ಇದು ಎಲ್ಲಿ ಮುಗಿತದೆ, ಇದು ಎಲ್ಲಿ ಶುರು ಆಗ್ತದೆ? 2 ಒಂದೇ ಆಗ್ತದೆ, 2 ಒಂದೇ. ಇದು ಅಂಥದ್ದೊಂದು ಬೇಕಾಗಿದ್ದದೆ. ನಮ್ಮ ಜೀವನ ಶೈಲಿ ಹೇಗಿರಬೇಕು ಅಂತಂದರೆ, ನಮಗೆ ಸಾಕಷ್ಟು ಶರೀರ ಶ್ರಮ ಬೇಕು. ಸಾಕಷ್ಟು ಶರೀರ ಶ್ರಮ ಕೊಡ್ಲಿಕ್ಕತ್ವಿ ಅಂತಂದ್ರೆ ನಾವು ಕಾಯಕ ಜೀವಿಗಳಿಗೆ ಸಮೀಪ ಬಂದ್ಬಿಡ್ತೀವಿ. ನಮಗೆ ಶರೀರ ಶ್ರಮದ ಬಗ್ಗೆ ನಮಗೆ ಕೀಳು ಭಾವನೆ ಇಲ್ಲಲ್ಲ. ಇವ್ರು ಶರೀರ ಶ್ರಮ ಮಾಡ್ತಾರೆ, ಅವ್ರು ಮಾಡ್ತಾರೆ, ನಾವು ಅವ್ರ ಜೊತೆಗೆ ಬಂದ್ಬಿಟ್ವಲ್ಲ. ಅದೇ ಪಾತಳಿಯೊಳಗೆ ಅವ್ರ ಜೊತೆನೆ ನಾವು ಬಂದ್ಬಿಟ್ವಿ. ಯಾವುದು ಕಾಯಕ ನೋಡ್ರಿ, ಯಾವ್ಯಾವ ಶಬ್ದಗಳಿದಾವೆ. ಚಟುವಟಿಕೆ ಅನ್ನೋದೊಂದು ಶಬ್ದ ಅದ, ಕೆಲಸ ಅನ್ನೋ ಒಂದು ಶಬ್ದ ಅದ, ವೃತ್ತಿ ಅನ್ನುವಂಥ ಶಬ್ದ ಅದ, ಹವ್ಯಾಸ ಅನ್ನುವಂಥದ್ದೊಂದು ಶಬ್ದ ಅದ, ಕಾಯಕ ಅನ್ನುವಂಥದ್ದೊಂದು ಶಬ್ದ ಅದ, ಇದರ ಆಚೆ ಇನ್ನೊಂದು ಶಬ್ದ ಅದ. ಇದು ನಮ್ಮ ತಿಳುವಳಿಕೆ ಹೆಚ್ಚುತ್ತಾ ಹೋದ ಹಾಗೆ ನಮಗೆ ಅರ್ಥ ಆಗುವಂಥ ಶಬ್ದಗಳಿವು.
ಇನ್ನು ನಾನು ಹೆರಿಗೆ ತಜ್ಞನಾಗಿ ಸ್ತ್ರೀ ಆರೋಗ್ಯ ತಜ್ಞನಾಗಿ ಸಿಕ್ಕಿರುವಂತಹ ಬದುಕಿನ ಸತ್ಯಗಳಿದಾವಲ್ಲ, ಎಷ್ಟು ಅದ್ಭುತ ಅಂತಂದರೆ, ಯಾವತ್ತೋ ಒಂದು ದಿವಸ ಬಂದಂಥ ಒಬ್ಬ ಮಹಿಳೆ ಹೇಳಿದ್ಲು, ನನಗೆ ಸಂಸಾರದಾಗ ನೋಯಿಸ್ತತ್ರಿ ಅಂದ್ಲಕ್ಕೆ. ಏನು ಶಬ್ದ ಅದು! ಹಾಂ, ಒಂದು ಕಡೆ ಸಂಸಾರ ಅಂತ ಅನ್ನೋದು, ನೀವು ಹಿಂದಿ ಹಾಡುಗಳನ್ನು ಕೇಳಿದಾಗ ಸಂಸಾರ ಸಾರಾ ಸಂಸಾರ, ಇಡೀ ಜಗತ್ತು, ಇಡೀ ಪ್ರಕೃತಿ, ಇಡೀ ವಿಶ್ವ ಅನ್ನೋದೇ ಸಂಸಾರ ಅಂತ. ಇನ್ನೊಂದು ಸ್ವಲ್ಪ ಈ ಕಡೆ ಬಂದ್ವಿ ಅಂದರೆ ಸಂಸಾರ, ನಮ್ಮ ಇವತ್ತಿನ ಬದುಕು, ನಾನು ನೀವು ಕುಟುಂಬ, ಮತ್ತೊಂದು. ಅದ್ರ ಆಳಕ್ಕೀಳೋದು, ಮೂಲಕ್ಕೀಳೋದು. ಅವಳು ಹೇಳೋದೇನಂದರೆ, ನನ್ನ ಸಂಸಾರದೊಳಗೆ ನೋಯಿಸ್ತೈತ್ರಿ ನನಗೆ ಅಂತ, ನನ್ನ ಯೋನಿ ಒಳಗೆ ನೋಯಿಸ್ತೈತ್ರಿ ಅಂತ. ಹಾಂ, ಅಂದರೆ ಸೃಷ್ಟಿಕ್ರಿಯೆ ನಡೆಯೋದೇ ಅಲ್ಲಿ. ಎಲ್ಲವೂ ಮೂಲದೊಳಗೆ ಇರೋದೇ ಅಲ್ಲಿ, ಅದುವೇ ಸಂಸಾರ. ಶಾಲೆ ಕಲೀಲಾರದಂತಹ ಮಹಿಳೆ, ಹಳ್ಳಿಯ ಒಬ್ಬ ಮಹಿಳೆ ಈ ದೊಡ್ಡ ಸತ್ಯವನ್ನು ತನ್ನೊಳಗೆ ಇಟ್ಟುಕೊಂಡು ಬಾಳ್ತಾ ಇರ್ತಾಳೆ. ಆ ಸತ್ಯದ ಆಧಾರದ ಮೇಲೆ ಬಾಳ್ತಾ ಇರ್ತಾಳೆ. ನಾನು ನಿನ್ನೆನೂ ಆ ಮಾತು ಹೇಳಿದೆ. ಈ ಮನೆ ಕಟ್ತಾ ಇದ್ವಿ, ಸಮೀಪದ ಹಳ್ಳಿಯಿಂದ ಗೌಂಡಿಗಳು ಅವರು ಇವರು ಎಲ್ಲ ಬರ್ತಾಯಿದ್ರು. ದಿನಕ್ಕೊಂದು 8-10 ಜನ ಬರುವವರು. ಒಂದು ದಿವಸ ಒಬ್ಬ ಸ್ವಲ್ಪ ಹೆಚ್ಚು ವಯಸ್ಸಾದವರು ಅವನು ಜಲ್ದಿ ಬಂದ. ನಾ ಕೇಳಿದೆ, ಅಲ್ಲಪ್ಪ ಮತ್ತು ಉಳ್ದವ್ರು ಎಲ್ಲಿ ಅಂತ. ಅವನು ಉಪಯೋಗ ಮಾಡಿ ಶಬ್ದ ಏನು ಗೊತ್ತಾ, ನಮ್ಮ ದೈವ ಬರ್ಲಾಕತ್ತೈತ್ರಿ ಅಂದವ. ದೈವ ಅನ್ನೋದು ನಾವು ಇಲ್ಲಿ ತನಕ ಅರ್ಥೈಸ್ಕೊಳ್ಳೋದು, ಬಹಳಷ್ಟು ಜನ ಅರ್ಥೈಸ್ಕೊಳ್ಳೋದೇನೆಂದರೆ ನಸೀಬ್ ಅನ್ನೋ ಅರ್ಥದಳು. ಯಾವುದು ನಮ್ಮ ಕೈಯೊಳಗಿಲ್ವೋ, ಯಾವುದು ನಮ್ಮ ಆಚೆಗಿದೆಯೋ, ಅದು ದೈವ ಅಂತ. ಇಲ್ಲೇನು ಹೇಳ್ತಾನ, ನಮ್ಮ ದೈವ ಬರ್ಲಾಕತ್ತೈತ್ರಿ ಅಂತಾನವ. ಇಲ್ಲಿಯೇ ಇದ್ದಾರವರು, ವ್ಯಕ್ತಿಗಳಾಗಿ, ಜೀವಂತ ವ್ಯಕ್ತಿಗಳಾಗಿ ಅವ್ರನ್ನ ದೇವರು ಮಾಡ್ಬಿಟ್ಟ. ಅವರನ್ನು ದೇವರು, ಅದೇ ದೈವ, ಅದೇ ಕಾಯಕ, ಅದೇ ಕೈಲಾಸ. ಮತ್ತು ಎಷ್ಟು ಸರಳವಾಗಿ ಹೇಳಿದ್ರು ಬಸವಣ್ಣವರು. ಯಾಕೆ ನಾವು ಅದನ್ನು ಅಷ್ಟು ಗೊಂದಲ ಮಾಡ್ಕೊಂಡಿದ್ದೀವಿ ಅಂತ? ಯಾಕೆ ಗೋಜಲಾಗಿ ಮಾಡ್ಕೊಂಡಿದ್ದೀವಿ ಅಂದರೆ, ಸರಳ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಮ ಮನಸ್ಸು, ನಮ್ಮ ಸಮಾಜ ನಮಗೆ ಬಿಡುವುದಿಲ್ಲ. ಆ ಒಂದು ತಾರತಮ್ಯವನ್ನು ಉಳಿಸ್ಕೊಂಡೇ ಹೋಗಬೇಕು ಅಂತ. ಈ ಸತ್ಯವನ್ನು ಒಪ್ಪಿಕೊಳ್ಳೋದು ಅಂದರೆ ನಾವು ಸಮಾನರಾಗಿ ಬಿಡ್ತೀವಲ್ಲ. ಎಲ್ಲ ಕಾಯಕ ಜೀವಿಗಳು ಒಂದೇ ಆಗಿಬಿಡ್ತಾರೆ. ಬೇಡ, ನನಗೆ ಹೆಚ್ಚಿನ ಸ್ಥಾನಮಾನ ಬೇಕು, ಅದನ್ನು ಉಳಿಸ್ಕೋಬೇಕು. ಈ ಜನರಿಗೆಲ್ಲ ಏನು ನಂಬಿಸೋದಿದೆ ಅಂದರೆ, ನೀವು ಇಲ್ಲಿದ್ದೀರಿ, ನೀವು ಇಲ್ಲಿ ಬರಬೇಕಾಗಿದ್ದದೆ. ನಾವು ಇಲ್ಲಿದ್ದೀವಿ, ನಾವು ಇಲ್ಲಿಯೇ ಉಳಿಯುವವರು. ಅಪ್ಪ ನೀನು ಇಲ್ಲಿಗೆ ಬಂದ್ಬಿಡು, ಸಮ ಆಗೋಗುತ್ತಲ್ಲ. ಹೋಗ್ತದೆ. ನೀವು ಇಲ್ಲಿಗೆ ಬರ್ರಿ, ಇವ್ರು ಇಲ್ಲಿಗೆ ಬರಲಿ, ಸಮ ಆಗಿ ಹೋಗ್ಬಿಡ್ತೀವಿ. ನಾವು ಸಮ ಆಗಿ ಹೋಗ್ಬಿಡ್ತೀವಿ. ವೈದ್ಯರಿಂದ ಹಿಡ್ಕೊಂಡು ಎಲ್ಲರೂ ಏನು ಕಾಯಕ ನಿಷ್ಠೆಯಿಂದ ಏನು ಕೆಲಸ ಮಾಡ್ತಾರೆ ಅದು ನಿಮ್ಗೆ ಗೊತ್ತಿದೆ. ಯಾರಿಗೂ ಕೂಡ ಆ ಸಮಸ್ಯೆಗಳು ಇವತ್ತುವರೆಗೆ ಬಂದಿಲ್ಲ. ನೀವು ಬೇಕಾದಷ್ಟು ಹೆರಿಗೆ ಮಾಡಿಸಿದ್ರಿ, ಅದರಲ್ಲಿ ಎಲ್ಲ ಜಾತಿ ಇದ್ದು, ಎಲ್ಲ ಧರ್ಮ, ಎಲ್ಲ ಜಾತಿಯ ಎಲ್ಲ ಇದು ಕ್ರಿಯೆ ಒಂದೇ ತಾನೆ. ಆಮೇಲೆ ನೀವು ಅದನ್ನು ಖುಷಿ ಪಟ್ಟಿರೋದು ಅದೇ ಗಳಿಗೆ ತಾನೆ. ಅವರು ಕೂಡ ಆ ಮಗುನ ನೋಡಿ ಖುಷಿ ಪಟ್ಟಿರೋದು ಅದೇ ತಾನೆ. ಇಷ್ಟೇ ಅಲ್ವಾ? ಹುಟ್ಟು ಸಾವು ಎರಡು ನಿಶ್ಚಿತ, ಏಕ, ಅದು ಬದಲಾವಣೆ ಇಲ್ಲ. ಏನಾದರೂ ಆಗಿದೆಯಾ? ಮತ್ತು ಎರಡು ಕೆಂಡದಂಥ ಸತ್ಯ ನಮ್ಮ ಕಣ್ಣಿದ್ರಿಗೆ ಇರುವಾಗಿಯೂ ಕೂಡ ಇರೋ 3 ದಿವಸದ ಮಧ್ಯೆ ನಮ್ದು ಏನಿದು ಹೋರಾಟ, ಹಾರಾಟ, ಚೀರಾಟ ಅಂತ. ಅದೇ ಯಾವುದು ಕಾಯಕ ಆಗ್ತದೆ? ಚಟುವಟಿಕೆ ಅನ್ನೋ ಶಬ್ದ ಇದೆ, ಕೆಲಸ ಅನ್ನೋ ಶಬ್ದ ಇದೆ, ವೃತ್ತಿ ಅನ್ನುವಂಥ ಶಬ್ದ ಇದೆ, ಕಾಯಕ ಅನ್ನುವಂಥ ಶಬ್ದ ಇದೆ. ನಾನು ಹೇಳ್ತಾ ಇದ್ನಲ್ಲ ಆ ಕತೆ, ಅವನು ಹೋಗಿ ಒಬ್ಬನ ಕೇಳ್ತಾನ, ಕಲ್ಲು ಕಟ್ಟಿತಿರ್ತಾನವ, ಏನು ಮಾಡ್ಲಿಕ್ಕತ್ತೀವೋ? ಕಲ್ಲು ಕಟ್ಟಿಲಿಕ್ಕತ್ತೀನಿ ಅಂತ. ಯಾಕೆ ನನಗೇನು ಗೊತ್ತ್ರಿ, ಮುಂಜಾನೆ ಹಿಡಿದು ಸಂಜೆ ತನಕ ದುಡಿಯೋದೈತೆ, ಪಗಾರ ಕೊಡ್ತಾರ, ಮನೆಗೆ ಹೋಗಿಬಿಡ್ತೀನಿ ಅಂತ. ಸರಿ ಅಂತ ಎರಡನೇದವನ ಕಡೆ ಹೋಗ್ತಾನೆ. ನೀ ಏನು ಮಾಡ್ಲಿಕ್ಕತ್ತೀವ ಅಂತ. ನಾನು ಕಲ್ಲು ಕಟ್ಟಿಲಿಕ್ಕತ್ತೀನಿ ರೀ ಅಂತ. ಯಾಕೆ ಅಂತ ಕೇಳ್ತಾನೆ. ಏನೋ ಒಂದು ಕಟ್ಟಡ ಕಟ್ಲಿಕ್ಕತ್ತಾರ್ರಿ, ಮತ್ತು ನಾವು ಕೂಲಿ ಜನ ಬರ್ತೀವಿ, ಕಟ್ಟೋದು ಹೋಗ್ತೀವಿ ಅಂತ. ಕಟ್ಟಡ ಕಟ್ಲಿಕ್ಕತ್ತಾರ್ರಿ ಅಂತ. ಮೂರನೇದವ್ರ ಕಡೆ ಹೋಗ್ತಾನೆ. ನೀ ಏನು ಮಾಡ್ಲಿಕ್ಕತ್ತಿ ಅಂತ. ಕಲ್ಲು ಕಟ್ಟಿಲಿಕ್ಕತ್ತೀನಿ. ಯಾಕೆ ಅಂತ. ಇಲ್ಲೇ ಆಸ್ಪತ್ರೆ ಮಾಡೋರು ಅದಾರ್ರಿ. ಒಂದು ಆಸ್ಪತ್ರೆ ಆತಂದ್ರೆ ಸುತ್ತಮುತ್ತ 10 ಹಳ್ಳಿ ಅಲ್ಲ 20 ಹಳ್ಳಿ ಜನರಿಗೆ
ಏನೇನೋ ಕಷ್ಟ ಪಷ್ಟ ಇಟ್ಕೊಂಡು ಬಂದಿರ್ತಾವ ಅವು. ಅವ್ರಿಗೆ ಇಲ್ಲಿ ಆರಾಮಾಗ್ಲಕ್ಕ ಒಂದು ಜಾಗ ಕಟ್ಟಿ ಕೊಡ್ಲಿಕ್ಕತ್ತಾರ ಅವರು. ಅದ್ರಾಗ ನಾ ಭಾಗಿ ಆಗ್ಲಾತೀನಿ. ಹಾ, ಸುಮ್ಮನೆ ಯಾವುದೋ ಕೆಲಸ ಮಾಡ್ಲಿಕ್ಕೆ ಬಂದಿಲ್ಲ ನಾ ಇಲ್ಲಿ. ಬರೀ ಆಸ್ಪತ್ರೆ ಕಟ್ತೀನಿ ಮುಂದಿನ 100 ವರ್ಷ ಈ ಕಟ್ಟಡ ಇರ್ತೈತಿ ಇಲ್ಲೇ. ಅದ್ರಾಗ ನಾ ಕಲ್ಲು ಕಟ್ಟದಾವಿದ್ದೀನಿ. ನಾ ಇರ್ತೀನೋ ಬಿಡ್ತೀನೋ ಗೊತ್ತಿಲ್ಲ. ನಂದೊಂದು ಪಾಲ್ ಐತೆ ಅದ್ರಾಗ. ಬದುಕ 3 ಜನರದ ಕೆಲಸ ಒಂದೇ, ನೋಡೋ ದೃಷ್ಟಿಕೋನ ಇದೆ ಅಲ್ಲ. ತನ್ನ ಕೆಲಸದ ಸಾರ್ಥಕತೆಯನ್ನು ಕಂಡುಕೊಳ್ಳೋದಿದೆ ಅಲ್ಲ. ಎಷ್ಟು ಬದುಕು ದೊಡ್ಡದಾಗಿಬಿಡ್ತೀವಿ, ಎಷ್ಟು ದೊಡ್ಡದಾಗಿಬಿಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದೇ ನಂಗೆ ನೆನಪಾತಿ ಹೇಳ್ಬಿಡ್ತೀನಿ. ನಮ್ಮ ಊರಾಗ ಶರಣ ಬಸವೇಶ್ವರನ ದೇವಸ್ಥಾನ ಆಗೈತ್ರಿ. ಅದನ್ನ ಕಟ್ಟದವ, ಅದನ್ನ ಕಲ್ಲಿಲಿ ಕೆತ್ತನೆ ಮಾಡ್ದವ ಬಾಲೆ ಸಾಬ ಅಂತ ಹೆಸರು. ಯಜರಾಮಜರ ಆತಂದು ನೀವು ಏನಾರ ಹೊಡ್ಕೊಡ್ರಿ, ಏನಾರ ಬಡ್ದಾಡ್ಕೊಡ್ರಿ, ಅವನ ಹೆಸರಂತೂ ಕೆತ್ತಿಟ್ಬಿಟ್ಟನ ಬಾಲೆ ಸಾಬ್ ಗೌಂಡೆ ಅಂತ. ಹೌದಾ? ಮುಗ್ದತ್ತ. ನನಗೆ ಅವನ ಹೆಸರು ಕೇಳಿದಾಗ ನೋಡಿದಾಗ ಖುಷಿ ಆಗುತ್ತೆ. ಯಾಕಂದ್ರೆ ಹಿಂದೂ ದೇವ ಅಂದ್ರೆ ನಿಮ್ಮ ಗೊಡವೆ ಗೋಜಲು ನಿಮ್ಮ ಏನು ಬೇಕಾಗಿಲ್ಲ ಆತನಿಗೆ. ಅಷ್ಟೇ ಶ್ರದ್ಧೆಯಿಂದ ನನಗೆ ಬರೋ ಕೆಲಸಪ್ಪ ಇದು. ಹೌದು, ಕಟ್ಟಿ ಹೋದ. ಯಾವಾಗ ಕೆಲಸ ಅನ್ನೋದು ಕೇವಲ ಆದಾಯದ ವಿಷಯ ಆಗಿ ಉಳಿಯದೆ ಅದರ ಜೊತೆ ಅದು ಕೊಡುವಂಥ ಅನುಭವ, ಆ ಕೆಲಸ ಮತ್ತು ಅನುಭವದ ಆಧಾರದ ಮೇಲೆ ಯಾವಾಗ ಅನುಭವ ಅನ್ನೋದು ನಮಗೆ ಸಿಗ್ತದೋ, ಅನುಭವದ ದೃಷ್ಟಿಕೋನದಿಂದ ನಾವು ಅದನ್ನು ನೋಡ್ತೀವಿ, ಅವಾಗ ಅದು ಕಾಯಕ ಆಗಿಬಿಡ್ತದೆ. ಶರಣರು ಹೇಳಿದ್ದು ಕೆಲಸವೇ ಕೈಲಾಸ ಅಂತ ಹೇಳಲಿಲ್ಲ ಅವರು. ಕೆಲಸವೇ ಕೈಲಾಸ ಅಂತ ಹೇಳಿಲ್ಲ ನೋಡ್ರಿ. ಹಂಗೆ ಹೇಳಿದ್ರೆ ಪ್ರಾಸದ ದೃಷ್ಟಿಯಿಂದ ಬಹಳ ಸರಿಯಾಗಿರೋದು. ಇದ್ರೊಳಗೂ ಕ ಲ ಸ ಅದ, ಇದ್ರೊಳಗೂ ಕ ಲ ಸ ಅದ. ಹೌದಾ? ಕೆಲಸವೇ ಕೈಲಾಸ ಅಂತ ಸಾಹಿತ್ಯಿಕವಾಗಿ ಬಹಳ ಚಂದ ಆಗಿರೋದು. ಹಂಗೆ ಹೇಳಲಿಲ್ಲ ಅವರು. ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಕಾಯಕ ಅಂದ್ರೆ ನಾನು ಮಾಡುವ ಕೆಲಸದ ಸಮಗ್ರವಾದಂತ ಒಂದು ಚಿತ್ರಣ. ನನಗೆ ನಾನು ಒಂದು ಗಿಡ ಹಚ್ತೀನಿ ಅಂದ್ರೆ, ಒಂದು ಸಸಿ ಹಚ್ತೀನಿ ಅಂದ್ರೆ ಅದು ಏನೇನು ಮಾಡ್ತದೆ ಅಂತ ರವೀಂದ್ರನಾಥ್ ಟಾಗೋರ್ ಅವರ ಮಾತು ಹೇಳ್ತಾರೆ. ಯಾವಾಗ ಒಬ್ಬ ವ್ಯಕ್ತಿಗೆ ತಾನು ನೆಟ್ಟ ಸಸಿಯ ಹಣ್ಣನ್ನ ತಾನು ತಿನ್ನೋದಿಲ್ಲ ತನ್ನ ಬದುಕಿನೊಳಗೆ, ಆದರೆ ಬೇರೆಯವರು ತಿನ್ನುತ್ತಾರೆ ಅನ್ನುವಂತಹ ವಿವೇಕ ಯಾವಾಗ ಬರ್ತದೋ ಆವಾಗ ನಿಜವಾದ ಆಧ್ಯಾತ್ಮ ಪ್ರಾರಂಭ ಆಗ್ತದೆ. ಹೌದು, ನಾನು ಹಚ್ಚಿದ್ದೀನಪ್ಪ ಈ ಮಾವಿನ ಗಿಡ, ನಾನೇ ಹಣ್ಣು ತಿನ್ಬೇಕು ಅಂತ ಹಚ್ಚಿದ್ದೀನಿ ಅಂದ್ರೆ ಅದು ಕೆಲಸ. ಅದು ನನ್ನ ಎಷ್ಟು ದಿವಸ ಇರ್ತೀನೋ ಬಿಡ್ತೀನೋ, ಆಮೇಲೆ ಯಾರ್ಯಾರೋ ತಿಂತಾರೆ, ತಿನ್ನಲಿ. ಅದು ನಿಜವಾದ ಆಧ್ಯಾತ್ಮ. ಅದು ಕಾಯಕವೇ ಕೈಲಾಸ ಅಂತಿದೆ ಅಲ್ಲ. ನೋಡ್ರಿ, ಎಂಥ ಭ್ರಮೆಗಳ ಒಳಗೆ ನಮ್ಮನ್ನಿಟ್ಟಾರೆ ನಾವು ಉಳ್ಕೊಂಡಿದ್ದೀವಂದ್ರೆ, ಅತ್ಯಂತ ಮೂಲಭೂತ ಅವಶ್ಯಕತೆಗಳು ಯಾವುದು ಅಂತ ನಮಗೆ ಕಲಿಸಿದರು. ರೋಟಿ ಕಪಡ ಅವ್ರ ಮಕಾನ್. ಹೌದಾ? ಊಟ, ಅರಿವೆ ಮತ್ತು ಮನೆ. ಅಷ್ಟೇ ಸಾಕ ನಮಗೆ? ಅಷ್ಟೇ ಸಾಕ? ನಾಳೆ ನಿಮಗೆ ನಾನು ಆಹಾರ ಕೊಡ್ತೀನಿ, ಬಟ್ಟೆ ಕೊಡ್ತೀನಿ, ಮನೆ ಕೊಡ್ತೀನಿ, ಇಲ್ಲೇ ಇದ್ಬಿಟ್ರಿ ಅಂತ ಹೇಳ್ತೀನಿ. ಎಷ್ಟು ದಿವಸ ಇರ್ತೀರಿ? 3 ದಿವಸ, 1 ವಾರ. ಭಾಳ ಅಂದ್ರೆ ನೀವೇನೂ ಕೆಲಸ ಮಾಡ್ತಕ್ಕದ್ದಲ್ಲ, ಸುಮ್ಮನೆ ಇರ್ತಕ್ಕದ್ದು. ಇರೋದಿಲ್ಲ, ಸುಮ್ಮನೆ ಇರ್ತಕ್ಕದ್ದು. ನಿಮ್ಗೇನೂ ಕೆಲಸ ಕೊಡೋದಿಲ್ಲ. ಒಂದು ಗಿಡ ಹತ್ತೋದಿಲ್ಲ, ನೀರು ಹಾಕೋದಿಲ್ಲ, ಏನಿಲ್ಲ. ನೀವು ಸುಮ್ಮನೆ ಇರ್ತಕ್ಕದ್ದು. ಊಟ ಕೊಡ್ತೀವಿ ಹೊಟ್ಟೆ ತುಂಬ, ಬಟ್ಟೆ ಕೊಡ್ತೀವಿ, ಮನೆ ಕೊಡ್ತೀವಿ. ಎಷ್ಟು ದಿವಸ ಇರ್ತೀರಿ? ಈ ಶರೀರ ಅನ್ನೋದು ರಚನೆ ಆಗಿರೋದು ಚಟುವಟಿಕೆಯ ಸಲುವಾಗಿ, ಕೆಲಸದ ಸಲುವಾಗಿ. ಅದು ಇಲ್ಲದೆ ಹೋದರೆ ಹುಚ್ಚಿಡಿದು ಬಿಡ್ತದೆ ನಮಗೆ. ಮೊಟ್ಟ ಮೊದಲು ಬೇಕಾಗಿರೋದು ಉದ್ಯೋಗ. ಉದ್ಯೋಗದ ನಂತರ ಸಿಗಬೇಕಾಗಿದ್ದು ಊಟ, ಅರಿವೆ, ಮನೆ. ಈ 4ರ ನಂತರ ನಮಗೆ ಬೇಕಾಗಿರೋದು ಧ್ಯಾನ. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಯಾಕೆ ಜೀವಂತಿದ್ದೀನಿ, ನನ್ನ ಜೀವನ ಸರಿಯೋ ತಪ್ಪು, ಈ ಹುಟ್ಟಂದ್ರೆ ಏನು, ಈ ಸಾವು ಅಂದರೆ ಏನು, ಈ ಮಕ್ಕಳು ಮರಿ ಅಂದರೆ ಏನು, ಸಂಸಾರ ಅಂದರೆ ಏನು, ಅದ್ರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿಕೊಂಡು ಉತ್ತರಗಳನ್ನು ಹುಡುಕೊಳ್ಳೋ ಪ್ರಯತ್ನ ಇದೆಯಲ್ಲ, ಅದು ಧ್ಯಾನ. ಸೊ ಇವು 5 ಇದ್ದರೆ ಮಾತ್ರ ಸಂಪೂರ್ಣ. ಮೊದಲು ಬೇಕಾಗಿರೋದು ಉದ್ಯೋಗ. ಉದ್ಯೋಗ ಅಂದರೆ ಏನು? ಉದ್ಯೋಗ ಅಂದರೆ ಉತ್ ಯೋಗ. ಉತ್ ಯೋಗ.
ಉತ್ ಅಂದರೆ ಮೇಲಕ್ಕೆತ್ತುವಂಥದ್ದು, ಉತ್ಕ್ರಾಂತಿ, ಉತ್ಕರ್ಷ. ಯೋಗ ಅಂತಂದರೆ ಕೂಡಿಸುವಂಥದ್ದು. ನಾನು ನನ್ನ ಕೆಲಸ ಎರಡೂ ಪೂರ್ತಿಯಾಗಿ ಏಕ ಆಗಿಬಿಡೋದು. ಕೆಲಸ ಬೇರೆ ಅಲ್ಲ, ನಾ ಬೇರೆ ಅಲ್ಲ. ಆ ಮನಮಗ್ನತೆಯಿಂದ ಕೆಲಸ ಮಾಡೋದಿದೆಯಲ್ಲ, ಆ ರೀತಿ ನಾನು ಮಾಡ್ತಾ ಹೋದೆ ಅಂದರೆ, ನನ್ನ ಕಾಯಕವನ್ನು, ನನ್ನ ವೃತ್ತಿಯನ್ನು ಹಾಗೆ ಮಾಡ್ತಾ ಇದ್ದೆ ಅಂದರೆ ಕೆಲಸದ ಮಟ್ಟವೂ ಹೆಚ್ಚಾಗ್ತಾ ಹೋಗ್ತದೆ. ಆ ಕೆಲಸದಿಂದ ಸಿಗುವ ಅನುಭವದ ಮಟ್ಟವೂ ಹೆಚ್ಚಾಗ್ತಾ ಹೋಗ್ತದೆ. ನಾನು ಒಳ್ಳೆಯ ವ್ಯಕ್ತಿ ಆಗ್ತಾ ಹೋಗ್ತೀನಿ. ನಾನು ಒಳ್ಳೆಯ ವ್ಯಕ್ತಿ ಆಗ್ತೇನೆ. ಉತ್ ಯೋಗ, ಮೇಲಕ್ಕೆತ್ತೋದು, ನನ್ನನ್ನು ನಾನೇ ಎತ್ತಿಕೊಳ್ಳೋದು ವೃತ್ತಿಯಿಂದ, ಕೆಲಸದಿಂದ. ಅದು ಚರ್ಮಗಾರನ ಕೆಲಸ ಇರಲಿ, ಬಡಿಗತನದ ಕೆಲಸ ಇರಲಿ, ಮತ್ತೊಂದು ಯಾವುದೋ ಕೆಲಸ ಇರಲಿ. ಯಾಕೆ ನಮ್ಮ ಸಮಾಜದೊಳಗೆ ಅವ್ರು ಎಲ್ಲರೂ ಇದ್ದರು, ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದರು ಅಂದರೆ ತಮ್ಮ ಕೆಲಸದೊಳಗೆ ಅವರು ಕೈಲಾಸವನ್ನು ಕಾಣ್ತಾ ಇದ್ರು. ಯಾವುದೋ ಒಂದು ಜನವರ್ಗ ಅವ್ರನ್ನ ಕೀಳಂತ ಕಾಣ್ತಾ ಇತ್ತು. ಒಬ್ಬ ಜಕಣಾಚಾರಿ, ಒಬ್ಬ ಶಿಲ್ಪಿ ಸಾಕಪ್ಪ, ಕಲ್ಲು ಕಟ್ಟಿಯೋದ್ರೊಳಗೆ ಏನು ಸುಖ ಅದ ಅನ್ನೋದನ್ನು ಕಂಡುಕೊಂಡ್ಬಿಟ್ಟಿದ್ದ. ಮಾದಾರ ಚೆನ್ನಯ್ಯ ಅಂತ ಅನ್ಬೋದು, ಡೋಹರ ಕಕ್ಕಯ್ಯ ಅನ್ನಬಹುದು, ನುಲಿಯ ಚಂದಯ್ಯ ಅನ್ನಬಹುದು. ಎಷ್ಟೊಂದು ಕಾಯಕದ ಬುದ್ಧಿಜೀವಿಗಳು. ಮೋಸ್ಟ್ಲಿ ನಾನು ನಿನ್ನೆ ನಡೆದ ಚರ್ಚೆಗೆ ಮುಂದುವರೆದ ಭಾಗ ಅನ್ಕೋಬೋದು. ಒಬ್ಬ ರೈತ ಬದುಕಿಬಿಟ್ರೆ, ಒಬ್ಬ ರೈತ ಕೃಷಿ ಮಾಡಕ್ಕೆ ಶುರು ಮಾಡಿ ಅವನು ಸುತ್ತಮುತ್ತ ಮೋಸ್ಟ್ಲಿ ಇಷ್ಟೆಲ್ಲ ಉಪಕಸಬುಗಳು ಬದುಕ್ತಾ ಇತ್ತು ಅವನ ಹಿಂದೆ. ಇವತ್ತು ಇವನು ಹೋಗಿದ್ದ ಕಾರಣ ಅವರೆಲ್ಲರೂ ಹೋಗ್ಬಿಟ್ಟು, ಹೌದು, ಯಾರಿಗೂ ಅವ್ರಿಗೆ ಕೆಲಸ ಇಲ್ಲ. ಗುಳೆ ಹೊರಟರು, ಅವ್ರಿಗೆ ಅಡ್ರೆಸ್ ಇಲ್ಲ. ಇವತ್ತು ನಗ್ತಾರೆ, ನೀವು ಗುಳೆ ಕುಂಟಿ ಗಿಂಟಿ ತೊಗೊಂಡೋಗಿ ಅಥವಾ ಇನ್ನೇನು ಮಾಡಿಸ್ಕೊಂಬರ್ಬೇಕು ಅಂತಂದರೆ ಇವತ್ತು ನಿಮ್ಮಲ್ಲಿ ಇಲ್ಲ. ಊರಾಗ ಯಾರು ಉಳಿಲೇ ಇಲ್ಲ. ಅವರು ಕಳಿಸ್ಬಿಟ್ವಿ ಎಲ್ಲರೂ ಅವ್ರನ್ನ. ಪ್ಲಾಸ್ಟಿಕ್ ಬಂತು, ಎಲ್ಲರೂ ಬೆಂಗಳೂರು, ಎಲ್ಲರೂ ವಲಸೆ ಹೋಗೋದು. ಯಾವ ಹಳ್ಳಿ ಒಳಗೂ ಇವತ್ತು ಹರೆಯದ ಯುವ ವಯಸ್ಸಿನ ಜನ ಉಳಿತಾ ಇಲ್ಲ. ಶಿಕ್ಷಣಕ್ಕಾಗಿ ಹೊರಗೆ ಹೋಗೋದು, ಉದ್ಯೋಗಕ್ಕಾಗಿ ಹೊರಗೆ ಹೋಗೋದು, ಸಂಸಾರಕ್ಕಾಗಿ ಹೊರಗೆ. ಎಲ್ಲಿಗೆ ಹೋಗೋದಪ್ಪ? ನಗರಗಳಿಗೆ ಹೋಗೋದು. ಹಳ್ಳಿಯಿಂದ ಹುಬ್ಬಳ್ಳಿಗೆ ಬರೋದು, ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಹೋಗೋದು, ಬೆಂಗಳೂರಿಂದ ನ್ಯೂಯಾರ್ಕ್. ದುರಂತ ಇನ್ನೊಂದು ಹೇಳ್ತೀನಿ, ಎಲ್ಲ ಮುಗಿದ ಮೇಲೆ ಮತ್ತೆ ಹೊಳ್ಳಿ ಅಲ್ಲಿಗೆ ಬರೋದು, ಹಳ್ಳಿಗೆ. ಮತ್ತೆ ಹಳ್ಳಿಗೆ ಬರೋದು. ಅಲ್ಲಿ ಏನೂ ಇಲ್ಲ, ಅಲ್ಲಿ 0, 0. ಇದನ್ನ ಒಂದಿಷ್ಟು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತಿನ ಜನಾಂಗ. ನೀವು ಏನು ಆಮೇಲೆ ಹೊರಗೆ ಬರ್ತೀರಿ ಅಂತ ನಿಶ್ಚಯ ಆಗ್ಬಿಟ್ರೆ ಅದು ಇವತ್ತಿಂದ ಆಗಲಿ ಅಲ್ವಾ? ಹೌದು, ಚಂದ ಆದ್ರೂ ಬದುಕ್ಬೋದು. ಒಂದು ಬಹುಶಃ ಮುಗಿಸೋಣ, 4:15 ಆಯ್ತು. ನೀರೋಸ್ ಗೆಸ್ಟ್ಸ್ ಅಂತ ಹೇಳಿ ಒಂದು ಡಾಕ್ಯುಮೆಂಟ್ರಿ ಅದ. ಒಬ್ರು ಪಿ ಸಾಯಿನಾಥ್ ಅಂತನವ್ರು ಮಾಡಿದ್ದು. ನೋಡ್ರಿ ಅದನ್ನ, ಅದ್ಭುತವಾದಂತ. ಬರಗಾಲದ ಬಗ್ಗೆ ಒಂದು ಪುಸ್ತಕ ಬರ್ದಾರೆ, ಅದ್ಭುತ. ಅದ್ಭುತ. ಆ ನೀರೋಸ್ ಗೆಸ್ಟ್ಸ್ ಅಂತ ಅನ್ನೋದು ರೈತರ ಆತ್ಮಹತ್ಯೆ ಬಗ್ಗೆ ಇರುವಂಥದ್ದು. ಕಳೆದ 30 ವರ್ಷಗಳಲ್ಲಿ ಭಾರತ ದೇಶದಲ್ಲಿ 4 ಲಕ್ಷ ರೈತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 4 ಲಕ್ಷ ರೈತರು ಅಂದರೆ ಇಡೀ ಧಾರವಾಡ ಅಂತ ನಾವು ಇವತ್ತು ಮಾತಾಡ್ತೀವಲ್ಲ, ಪ್ರತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರೆ ಏನಿರ್ತದೋ ಅಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇತ್ತೀಚಿನ 5 ವರ್ಷಗಳ ಅಂಕಿ ಸಂಖ್ಯೆಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಅದರಲ್ಲಿ ಹೆಚ್ಚಿನ ಭಾಗ ರೈತರು ಅನ್ನೋ ದುರಂತ. ರೈತರದೇ ಇದು, ರೈತರದೇ ಅಲ್ಲ, ಇದು ರೈತರೇ. ಜಗತ್ತಿನ ಬೇರೆ ಯಾವ ದೇಶದೊಳಗೂ ಒಂದೇ ವೃತ್ತಿಯ ಇಷ್ಟು ದೊಡ್ಡ ಸಂಖ್ಯೆಯ ಜನ ಆತ್ಮಹತ್ಯೆ ಮಾಡಿಕೊಂಡಂಥ ನಿದರ್ಶನ ಇಲ್ಲ. ಮತ್ತೆ ಇಂಥ ಅಂಕಿ ಅಂಶ ಇಟ್ಕೊಂಡು ಮುಂದೆ ಬರೋ ಯುವಕ ಹೆಂಗೆ ಬರ್ತಾನೆ? ಹೆಂಗೆ ಬರ್ತಾನೆ? ಆ ಡಾಕ್ಯುಮೆಂಟ್ರಿ ಒಳಗೆ ಅದನ್ನೇ ಹೇಳ್ತಾರೆ ಅವರು, ನೀರೋಸ್ ಗೆಸ್ಟ್ಸ್ ಅಂತ. ಪ್ರತಿ ದಿವಸ 1,000 ಕುಟುಂಬಗಳು ಕೃಷಿ ಬಿಟ್ಟು ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಪ್ರತಿ ದಿವಸ 1,000 ಅಂದರೆ ವರ್ಷಕ್ಕೆ 365,000 ಕುಟುಂಬಗಳು ಹೋಗ್ತಾ ಇದ್ದಾವೆ. ನಾವು ಏನು ಮಾಡ್ತಾ ಇದ್ದೀವಿ ಅಂತ ಆ ಡಾಕ್ಯುಮೆಂಟ್ರಿ ಕೊನೆ ಹೆಂಗಾಗ್ತದಂದರೆ, ಡಾಕ್ಯುಮೆಂಟ್ರಿ ಹೆಸರಿರೋದೇ ನೀರೋಸ್ ಗೆಸ್ಟ್ಸ್ ಅಂತ. ನೀರೋ ಅಂತಂದರೆ ರೋಮ್ ದೇಶದ ಸಮ್ರಾಟ ಅವನು. ಇದು ಇತಿಹಾಸದೊಳಗೆ ದಾಖಲಾಗಿರುವಂತಹ ಸತ್ಯ ಸಂಗತಿ, ಇದು ಕಾಲ್ಪನಿಕ ಅಲ್ಲ. ಒಂದ್ಸಲ ಅವನು
ನಗರದ ಶ್ರೀಮಂತರಿಗೆ ಒಂದು ದೊಡ್ಡ ಮೇಜವಾನಿ ವ್ಯವಸ್ಥೆ ಮಾಡ್ತಾನೆ, ಪಾರ್ಟಿ ವ್ಯವಸ್ಥೆ ಮಾಡ್ತಾನೆ, ಸಂತೋಷಕೂಟ ಅಂತ. ಸಂಜೆ ಸಮಯ ಜನ ಬರ್ತಾರೆ, ಅತಿಥಿಗಳೆಲ್ಲರೂ, ನಗರದ ಶ್ರೀಮಂತರೆಲ್ಲರೂ ಬರ್ತಾರೆ. ಆವಾಗ ವಿದ್ಯುತ್ ಶಕ್ತಿ ಇರಲಿಲ್ಲ. ಏನು ಮಾಡಿದ್ರು ಅಂದರೆ ಎಲ್ಲ ಕಂಬಗಳಿಗೂ ನಾವೇನು ದಿವಟಿಗೆ ಅಂತೀವಲ್ಲ ಅಂಥದ್ದೇನೋ ಒಂದು ಹುಲ್ಲು ಕಟ್ಟ್ಯೋ ಅರಿವಿ ಕಟ್ಟ್ಯೋ ಏನೋ ಮಾಡಿದ್ರು ವ್ಯವಸ್ಥೆ. ಅದಕ್ಕೆ ಬೆಂಕಿ ಹಚ್ಚಿದ್ರು. ಬೆಂಕಿಗೆ ಬೆಳಕಾಗ್ತಿತ್ತು, ಎಲ್ಲ ಜನರು ಮಜಾ ಮಾಡ್ಲಿಕ್ಕತ್ತಿದ್ರು. 2 ತಾಸಾಯಿತು, 3 ತಾಸಾಯಿತು, ಇವು ಆರ್ಲಿಕ್ಕೆ ಶುರು ಮಾಡಿದ್ವು. ಇವು ಆರ್ಲಿಕ್ಕೆ ಶುರು ಮಾಡಿದ್ಮೇಲೆ ಕತ್ಲಾಗ್ಲಿಕ್ಕೆ ಶುರು ಆಯಿತು. ಇವ್ರ ಪಾರ್ಟಿಯರೇ ಅದ ರಂಗೆ ಇರ್ಲಿಕ್ಕೆ ಹತ್ಬಿಟ್ಟಿತ್ತು. ಹೋಗಿ ನೀರೋಗಿ ಹೇಳಿದರು, ಏನಣ್ಣ ಇದು ಇಂಥ ಅದ್ಭುತ ಪಾರ್ಟಿಯ ವ್ಯವಸ್ಥೆ ಮಾಡಿದ್ದೀನಿ ನೀನು, ನಾವು ಈಗಿನ ಮಜಾ ತಗೋಲಿಕ್ಕತ್ತೀವಿ, ಇವೆಲ್ಲ ಆರ್ಲಿಕ್ಕತ್ತವಲ್ಲ, ಕತ್ಲಾಗ್ಲಿಕ್ಕತ್ತದ ಅಂತ. ನೀರೋ ಏನು ಹೇಳಿದ ಗೊತ್ತಾ, ಅದ್ಯಾಕೆ ಕಾಳಜಿ ಮಾಡ್ತೀರಿ ನೀವು, ನಾನು ಸಮ್ರಾಟ ಇದ್ದೀನಿ. ತಕ್ಷಣಕ್ಕೆ ಆಜ್ಞೆ ಮಾಡಿದ್ನಂತ, ಹೋಗ್ರಿ ಜೈಲಿಗೆ, ಯಾರ್ಯಾರು ಕೈದಿಗಳಿದ್ದಾರೆ ಎಲ್ಲರನ್ನೂ ಕರ್ಕೊಂಡು ಬರ್ರಿ ಇಲ್ಲಿ ಅಂತ. ಕೈದಿಗಳನ್ನು ಕರ್ಕೊಂಡು ಬಂದರು, ಕಂಬಕ್ಕೆ ಕಟ್ಟಿದರು, ಅವರ ಶರೀರಕ್ಕೆ ಬೆಂಕಿ ಹಚ್ಚಿದರು. ಅವರ ಶರೀರಗಳು ಉರಿತಾ ಇದ್ದಾಗ ಇಲ್ಲಿ ಪಾರ್ಟಿ ನಡೀತು. ಈ ಸತ್ಯಕತೆ ಹೇಳ್ತಿದ್ರಿ? ಸತ್ಯಕತೆ ಇದು. ಪ್ರಶ್ನೆ ಏನಂದರೆ, ನೀರೋ ಸಮ್ರಾಟ, ಅವನೇನೋ ಮಾಡ್ಬೋದಿತ್ತು, ಅವನೇನೋ ನಿರ್ಣಯ ತಗೊಂಡ. ನೀನು ಅತಿಥಿಯಾಗಿ ಬಂದಿದ್ದೆಲ್ಲ, ನಿನ್ನ ಆತ್ಮಸಾಕ್ಷಿ ಎಲ್ಲಿ ಹೋಗಿತ್ತು? ನಿನ್ನ ಆತ್ಮಸಾಕ್ಷಿ ಎಲ್ಲಿ ಹೋಗಿತ್ತು? ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಅತಿಥಿಯಾಗಿ ನೀನು ಬಂದಿದ್ದೆಲ್ಲ, ಜನರನ್ನು ಸುಟ್ಟು ಅವರ ಶರೀರ ಉರಿತಾ ಇರುವಾಗ ನೀನು ಅದರೊಳಗೆ ಪಾರ್ಟಿ ಮಾಡಿ ಹೋದೆ, ನಿನ್ನ ಮಾನವೀಯತೆ ಎಲ್ಲಿ ಹೋಗಿತ್ತು? ನೀರೋಸ್ ಗೆಸ್ಟ್ಸ್ ಅಂತ ಅವನು ಅದನ್ನೇ ಕೇಳೋದು. ಸರ್ಕಾರ ಏನು ಮಾಡ್ತದೋ ಅದೆಲ್ಲ ಬಿಡ್ರಿ, ರೈತರ ಆತ್ಮಹತ್ಯೆ ಸಲುವಾಗಿ ನೀನೇನು ಮಾಡ್ತಾ ಇದೀಯಪ್ಪ? ರೈತರ ಜೀವ ಉಳಿಬೇಕು ಅಂತ ನೀನೇನು ಮಾಡ್ತಾ ಇದ್ದೀಯ? ಭಾರತ ದೇಶದ ಪ್ರಜೆಯಾಗಿ ನನ್ನ ಮನೆ, ನನ್ನ ಕಾರು, ನನ್ನ ಉದ್ಯೋಗ, ನನ್ನ ಬದುಕು ಸಾಕು, ನಾವಿಬ್ಬರು ನಮಗಿಬ್ಬರು, ಇದು ನನ್ನ ಸುಖ. ಇವ್ರು ಸಾಯ್ತಾರ, ಇವ್ರು ಸಾಯ್ಲಿ, ಇವ್ರು ಸಾಯ್ತಾರೆ, ಇವ್ರು ಸಾಯ್ಲಿ. ನೀರೋನ ಅತಿಥಿಗಳು ನೀವು, ನಾವು. ರೈತರು ಸಾಯ್ತಾ ಇದ್ದಾರೆ, ಕೃಷಿ ಒದ್ದಾಡ್ತಾ ಇದೆ, ಬೇರೆ ಕಸುಬುಗಳಂತೂ ಹೋಗೇ ಬಿಟ್ಟಿವೆ. ಕಂಬಾರಿಕೆ, ಬಡಿಗೆತನ, ಮತ್ತೊಂದು ಇನ್ನೊಂದು. ಅಮೇರಿಕಾದೊಳಗೆ ಅದು ಸರಿ. ಅದು ಅಮೇರಿಕಾದ ಜನಸಂಖ್ಯೆ ನಮ್ಮ ದೇಶದ 3 ಪಟ್ಟು ವಿಸ್ತಾರ ಅವ್ರದ್ದು. 1/3 ಜನಸಂಖ್ಯೆ. ಅವರ ಯಂತ್ರಗಳನ್ನು ತೊಗೊಂಬರಲಿ, ಮತ್ತೊಂದೇನೋ ಮಾಡ್ಕೊಳ್ಳಿ, ಅದು ಅವ್ರಿಗೆ ಸರಿಯೋ ತಪ್ಪು. ಅವರು ನಮ್ಮಲ್ಲಿ 140 ಕೋಟಿ ಜನ ಇದ್ದೀವಿ ನಾವು. ಉದ್ಯೋಗಗಳನ್ನು ಕೊಡದೇ ಹೋದರೆ ಏನು ಮಾಡುವವರಿದ್ದೀವಿ? ಮೊಟ್ಟ ಮೊದಲು ಕೊಡಬೇಕಾಗಿರೋದು ಉದ್ಯೋಗ. ಯಾವ ಉದ್ಯೋಗ? ಗೌರವಯುತ ಉದ್ಯೋಗ. ನಾನು ಮಾಡ್ತಾ ಇರೋ ಕೆಲಸ ಕೀಳು ಅಂತ ಭಾವನೆ ಬರ್ತಕ್ಕದ್ದಲ್ಲ. ಅಲ್ಲಿ ನಾನೂ ಮಾಡೋದು ಅದ್ಭುತವಾದಂಥ ಕೆಲಸ. ನಾನು ಚಪ್ಪಲಿ ಮಾಡ್ತೀನಿ ಅಂದರೆ ಅದ್ಭುತ ಕೆಲಸ, ಬಡಿಗೆತನ ಮಾಡ್ತೀನಿ ಅಂದರೆ ಅದ್ಭುತ ಕೆಲಸ. ಆ ಒಂದು ಸ್ವಾಭಿಮಾನದಿಂದ ಕೆಲಸ ಮಾಡುವಂಥ ಉದ್ಯೋಗ ಕೊಡಬೇಕು, ಅಂತಹ ಶಿಕ್ಷಣ ಕೊಡಬೇಕು. ಕಾಯಕವೇ ಕೈಲಾಸ ಅಂತ ಹೇಳಿದ್ದು ಆ ದೃಷ್ಟಿಯಿಂದ. ಕಾಯಕವೇ ಪೂಜೆ ಅಲ್ಲ ಅದು. ಕಾಯಕವೇ ಪೂಜೆ ಅಂದಾಗ ದೇವ್ರು ಇಲ್ಲೆಲ್ಲೋ ಕೂತ್ಬಿಟ್ಟ. ನಾವು ಕಾಯಕ ಮಾಡಿ ಮಾಡಿ ಆಮೇಲೆ ಪೂಜೆ ಮಾಡ್ಲಿಕ್ಕೆ ಅಲ್ಲಿಗೆ ಹೋಗ್ತೀವಿ. ಡೋಗೆನ್ ಹೇಳಿದ್ದು, ಶರಣರು ಹೇಳಿದ್ದು ಅದಲ್ಲ. ಕಾಯಕವೇ ಕೈಲಾಸ. ಇದರೊಳಗೆ ಎಲ್ಲವೂ ಇದೆ. ಅದ್ಭುತ. ಯೂನಿವರ್ಸಿಟಿ ಒಳಗೆ ಕಲಿಸುವಂಥ ಪ್ರೊಫೆಸರ್ಗಳಿಗೆ ವಾರಕ್ಕೆ 3 ಪೀರಿಯಡ್ ತೊಗೊಂಡ್ರೆ ಅವ್ರಿಗೆ 2 ಲಕ್ಷ ರೂಪಾಯಿ ಪಗಾರ. ಪ್ರಾಥಮಿಕ ಶಾಲೆಯೊಳಗೆ ಕೆಲಸ ಮಾಡುವಂಥ ಶಿಕ್ಷಕರು ದಿನಕ್ಕೆ 6 ಪೀರಿಯಡ್ ತೊಗೋತಾರೆ, ಅವ್ರಿಗೆ 25,000 ರೂಪಾಯಿ ಪಗಾರ. ಯಾವುದು ಮೊದಲು ಗಟ್ಟಿ ಆಗಬೇಕು? ಇಲ್ಲಿದು ಮೊದಲು ಗಟ್ಟಿ, ಶಿಶುವಿಹಾರ ಗಟ್ಟಿ ಆಗಬೇಕು, ಪ್ರಾಥಮಿಕ ಶಿಕ್ಷಣ ಗಟ್ಟಿ ಆಗಬೇಕು. ಉಲ್ಟಾ ನಮ್ಮದು. ಹಾಂ,
ಏನೋ ಆಶಾಭಾವನೆ ಇದು ಏನಾಗುತ್ತಾ ಸರಿ ಆಗ್ತದೆ. ಅಯ್ಯೋ ನಾನಂತೂ ದೊಡ್ಡ ಆಶಾ ಜೀವಿ. ಆಶೆ ಇಲ್ಲದಿದ್ರೆ ಏನು ಮಾಡೋದು? ಇವತ್ತೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಬೇಕಲ್ಲ. ಯಾಕಂದ್ರೆ ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಅದ ನಾವು ನೋಡ್ತಾ ಇದ್ದೀವಿ. ಆಶೆ ಇಲ್ಲ, ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತೆ ಯಾಕೆ ಜೀವನ ತುಳಿಬೇಕು? ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ನನ್ನ ಸಮಸ್ಯೆ ಅಂತೂ ಬಗೆಹರಿತಾ? ಉಳ್ದವ್ರು ಏನಾದರೂ ಮಾಡ್ಕೊಳ್ಳಿ, ಸಂಸಾರದವರು, ಮನೆಯವರು. ನಾನಂತೂ ಪಾರಾದ್ನಲ್ಲ. ಅದಲ್ಲ, ಎಲ್ಲ ಹೋದ ಮೇಲೂ ಕೊನೆಗೆ ಉಳಿಯೋದು ಆಶೆ, ಆಶಾಭಾವನೆ. ನೀರಿಲ್ಲದೆ, ಹಾಂ, ನೀರಿಲ್ಲದೆ, ಏನಿಲ್ಲದೆ. ಯಾಕೆ ಮೊಳಕೆ ಹೊಡಿತದದು? ನನಗೆ ಸಿಗುತ್ತದೆ, ನನಗೆ ಎಲ್ಲೋ ಒಂದು ಕಡೆ ಮಣ್ಣು ಸಿಗ್ತದೆ, ಎಲ್ಲೋ ಒಂದು ಕಡೆ ನೀರು ಸಿಗ್ತದೆ. ನಾನು ಭಾಳ ಹಿಂದೆ ಒಂದು ಕವಿತೆ ಬರೆದಿದ್ದೆ, ನೋಡ್ತೀನಿ, ಅದು ಸಿಕ್ಕರೆ ಹಂಚ್ಕೊಳ್ಳೋಣ ಅಂತ. ಗೆಳೆಯನಿಗೆ ಬರೆದ ಪತ್ರ ಅದು. ಎಲ್ಲ ಕಳೆದು ಹೋಯಿತು ಬದುಕಿನೊಳಗೆ, ಏನೂ ಉಳಿದಿಲ್ಲ, ಉಳಿದಿರುವುದು ಕೇವಲ ಶೂನ್ಯ ಮಾತ್ರ ಅಂತವನಂತಾನೆ. ನಾನು ಅವನಿಗೆ ಹೇಳೋದು, ನೋಡು, ಆ ಶೂನ್ಯ ಅಂತ ಏನಿದೆಯೋ ಅದರೊಳಗೆ ಒಂದಿಷ್ಟು ಜಾಗ ಇದೆ. ಶೂನ್ಯದೊಳಗೊಂದು ಸ್ವಲ್ಪ ಜಾಗ ಇದೆಯಲ್ಲ, ಅಲ್ಲಿ ನಿಲ್ಲು, ಅಲ್ಲಿ ಗಟ್ಟಿಯಾಗಿ ನಿಲ್ಲು, ಅಲ್ಲಿ ಬೇರು ಬಿಡು. ಓಕೆ, ಆಮೇಲೆ ನಿಧಾನಕ್ಕೆ ಅದನ್ನು ದೊಡ್ಡದು ಮಾಡ್ತಾ ಹೋಗು. ಶೂನ್ಯನೇ ವಿಸ್ತರಿಸ ದೊಡ್ಡದಾಗ್ತದೆ, ಇಟ್ಟು ದೊಡ್ಡದಾಗ್ತದೆ. ಇಡೀ ವಿಶ್ವವೇ ನಿನ್ನದು. ಅದ್ಭುತ. ಈ ಆಶಾಭಾವನೆ ನಮಗೆ ಬೇಕು. ಇಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋಣಲ್ಲ. ಶೂನ್ಯಕ್ಕೊಂದು ಅರ್ಥ ತಂದ್ಬಿಟ್ರಿ ಇವತ್ತು ನೀವು. ಅದು ಅದೇ ಬದುಕು. ಬಹಳ ಗಂಭೀರ ಸಮಸ್ಯೆಗಳಿದಾವೆ, ಆದರೆ ಎದೆಗುಂದಬೇಕಾಗಿಲ್ಲ. ಒಂದು ಇಡೀ ದೊಡ್ಡ ಕತ್ತಲೆ ಒಳಗೆ ಒಂದು ದೀಪ ಇದ್ರೆ ಸಾಕಲ್ಲ. ಒಂದು ದೀಪ ಇದ್ರೆ ಸಾಕು. ಆ ದೀಪದಿಂದ ಇನ್ನೊಂದು ದೀಪ ಹತ್ತದೆ, ಮತ್ತೊಂದು ದೀಪ ಬೆಳಕಾಗ್ತದೆ. ಮತ್ತು ಈ ದೀಪನು ನನ್ನ ಕೈಲಿ ಏನೂ ಆಗೋದಿಲ್ಲ ಅಂತ ಊದಿ ಆರಿಸ್ಕೊಂಡ್ಬಿಟ್ರೆ ಮುಗಿದೋತ್. ಮತ್ತೇನಾಯ್ತು? ಬರೀ ಕತ್ಲೇನೆ. ಓಕೆ. ಬರ್ಟೋಲ್ಟ್ ಬ್ರೆಸ್ಟ್ ಅಂತನ್ನುವಂಥ ಒಬ್ಬ ಜರ್ಮನ್ ಕವಿ, ಭಾಳ ಪ್ರಸಿದ್ಧ ಕವಿ, ಭಾಳ ಅದ್ಭುತವಾದಂಥ ಕವಿ. 2ನೇ ಮಹಾಯುದ್ಧದೊಳಗೆ ಜೀವಂತಿದ್ದಂಥ ವ್ಯಕ್ತಿ ಅವನು. ಅವನೊಂದು ಭಾಳ 4 ಸಾಲಿನ ಪದ್ಯ ಅದ. ಕತ್ತಲೆಯೊಳಗೂ ಕವಿತೆ ಇರ್ಲಿಕ್ಕೆ ಸಾಧ್ಯವಾ ಅಂತ. ಕತ್ತಲೆಯೊಳಗೂ ಕವಿತೆ ಇರಲು ಸಾಧ್ಯವೇ? ಹೌದು, ಕತ್ತಲೆಯೊಳಗೂ ಕವಿತೆ ಇರಲು ಸಾಧ್ಯ. ಕತ್ತಲೆಯ ಬಗ್ಗೆ. ಹೌದು, ಮೊದಲು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡೋಣ. ಯಾಕೆ ಕತ್ತಲೆ? ಎಲ್ಲಿಂದ ಕತ್ತಲೆ? ಎಷ್ಟು ಕತ್ತಲೆ? ಅದೇ ಬೆಳಕಾಗಿಬಿಡ್ತದೆ. ನಾವು ಪ್ರಶ್ನೆಗಳನ್ನು ಕೇಳ್ಕೊಳ್ತಾ ಹೋಗೋದೇ ಬೆಳಕಾಗಿಬಿಡ್ತದೆ. ಅದೇ ಉತ್ತರ ಆಗ್ತಾ ಹೋಗ್ತಾವೆ. ಇದಾರ್ರಿ, ಹುಚ್ಚರಿದಾರಪ್ಪ, ಎಂತೆಂಥ ಹುಚ್ಚರಿದಾರ ಜಗತ್ತಿನೊಳಗೆ. ನಮ್ಮೆದುರಿಗೆ ಒಬ್ರು ಕುಂತಾರ. ಅಯ್ಯೋ ಶಿವನೇ. ಇಲ್ಲ, ಹತಾಶರಾಗೋದೇ ಇಲ್ಲ. ಸಾಧ್ಯವೇ ಇಲ್ಲ. ಹತಾಶರಾಗೋದಿಲ್ಲ. ನೋಡ್ರಿ, ಸ್ವಾತಂತ್ರ್ಯ ಚಳುವಳಿ ಆಯ್ತಾ ನಮ್ಮ ದೇಶದೊಳಗೆ? 1930, 40, 47 ತನಕ. ಆಗ ಹೋರಾಟ ಮಾಡಿದವರು ಕನಸು ಕಂಡಿದ್ರೆ ಅವರು ಸ್ವಾತಂತ್ರ್ಯ ಸಿಗ್ತದೆ ನಮಗಂಥೇಳಿ. ಅವ್ರಿಗೆ ಒಂದೇ ಇತ್ತು, ನಾನು ಹೋರಾಟ ಮಾಡ್ತೀನಿ, ಸ್ವಾತಂತ್ರ್ಯ ಚಳುವಳಿಯೊಳಗೆ ನಾನು ಭಾಗವಹಿಸ್ತೀನಿ. ಸ್ವಾತಂತ್ರ್ಯ ಯಾವಾಗ ಸಿಗ್ತದೆ, ಸಿಕ್ಕಾಗ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ಇವತ್ತು ನಾನು ಆ ಚಳುವಳಿಯೊಳಗೆ ಭಾಗವಹಿಸೋದು. ಎಷ್ಟು ಲಕ್ಷ ಜನ ಬಂದರು. ಆ ಉಪ್ಪಿನ ಸತ್ಯಾಗ್ರಹದೊಳಗೆ ಎಷ್ಟು ಜನ ಬಂದರು, ಮತ್ತೊಂದರೊಳಗೆ ಎಷ್ಟು ಜನ ಬಂದರು. ಆಶಾಭಾವನೆ. ಯಾರು ಆಶಾವಾದಿ ಅಂತಂದರೆ, ಒಂದು ಸಣ್ಣ ವ್ಯಾಖ್ಯೆ, ಆಶಾವಾದಿಯ ವ್ಯಾಖ್ಯೆ ಏನು ಅಂತಂದರೆ, ಯಾರು ಸೋಲುಗಳ ಬೆಟ್ಟದ ಮೇಲೆ ನಿಂತು
ಸೋಲುಗಳ ಬೆಟ್ಟದ ಮೇಲೆ ನಿಂತು ಆಶಯ ಚುಕ್ಕೆಗಳಿಗಾಗಿ ಕೈ ಚಾಚಿರ್ತಾನಲ್ಲ, ಓಕೆ. ಆಶಯ ಚುಕ್ಕೆಗಳಿಗಾಗಿ ಕೈ ಚಾಚಿ ನಿಂತಿರುವ ವ್ಯಕ್ತಿ ಆತ ಆಶಾವಾದಿ. ನಿಂತಿರೋದೇ ಬೆಟ್ಟ, ನಿರಾಶೆ, ಸೋಲು ಇವೆಲ್ಲದರ ಬೆಟ್ಟದ ಮೇಲೆ ನಿಂತಾನ. ಆದರೆ ಬಿಟ್ಟಿಲ್ಲ ಅವ, ಅಲ್ಲಿಂದ ಅದು ಸಿಗ್ತದೆ ನನ್ನ ಕೈಗೆ ಚುಕ್ಕಿ, ಅದಲ್ಲ ಅದು ಅದ್ಭುತ. ಅದು ಖರೆ, ಕಾಯಕವೇ ಕೈಲಾಸ. ಅಬ್ಬಬ್ಬಬ್ಬಬ್ಬ, ಇಷ್ಟು ನಾವು ಸುಮ್ಮನೆ ಹಾಗೆ ಯಾರಿಗೆ ಕಾಮನ್ ಆಗಿ ಹೇಳ್ತಿದ್ವಿ, ಬಟ್ ಇಷ್ಟು ಆಳ ಆಗಲ್ಲ, ಇಷ್ಟು ಎತ್ತರ ಇದೆ ಅಂತ ಗೊತ್ತಿರಲಿಲ್ಲ. ಅಬ್ಬಬ್ಬಬ್ಬ, ಮೈ ಜುಮ್ ಅನ್ನಿಸ್ತಾ ಇದೆ. ಬಹುಶಃ ಯಾರು ಶೂನ್ಯದಲ್ಲಿ ನಿಂತಿದ್ದಾರೋ ಅವ್ರಿಗೆ ದೊಡ್ಡ ಹೌದು ವಿಸ್ತಾರ ಅಂತೂ ಇದೆ. ಸೊ ಓಕೆ, ನಿಮ್ಮವ್ರು ಕಾಯ್ತಾ ಇದ್ದಾರೆ ಗೆಳೆಯರೇ. ಸಂಜೀವ್ ಅಣ್ಣಂದು ಹಿಂಗೆ ಎಷ್ಟು ಬೇಕಾದರೂ ಮಾತಾಡ್ತಾನೆ ಇರ್ತಾರೆ. ಬಟ್ ನನಗಂತೂ ರೋಮಾಂಚ ಅಂತ ಅನಿಸ್ತು. ಬಟ್ ತಂಡ ಕಾಯ್ತಾ ಇದೆ. ಮುಂದಿನ ಏನಕ್ಕೆ ಹೋಗ್ತಾ ಇದೀವಿ ಅಣ್ಣ? ಈಗ ಸೊಪ್ಪುಗಳ ಬಗ್ಗೆ ಒಂದಿಷ್ಟು ಹೆಚ್ಚು ಮಾಹಿತಿ ತಗೊಳ್ಳೋ ಸಲುವಾಗಿ ಸೊಪ್ಪಿನ ಶಿಬಿರ ಯಾಕೆ ನಾವು ಮಾಡಿರೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್. ಹೌದು, ಮಧ್ಯಾಹ್ನ ಊಟ ಆಯ್ತು, ಈಗ ಚರ್ಚೆ ಆಯ್ತು, ಈಗ ಮಾಡಲೇಬೇಕು. ಇಲ್ಲಾಂದ್ರೆ ಅವ್ರ ಹಾಡಿನೊಳಗೆ ಮುಳುಗೋಗ್ಬಿಡ್ತಾರೆ. ನಡ್ರಿ ಹೋಗೋಣ. ಮುಖ್ಯವಾದಂತ ಮಾತಾಗ್ಬೇಕದು. ಸೂಪರ್, ಅದ್ಭುತ. ನಾವಿನ್ನು ಅದಕ್ಕೆ ಸಾಕ್ಷಿ ಆಗೋಣ. ಇದು ನಿಮ್ಮ